ರಾಗ ಸುರಟಿ. ಯಾಸ ಪದ್ಮಾಸನಸ್ಥ ವಿಪುಲ ಕಟಿತಟೇ ಪದ್ಮಪತ್ರ ಯಥಾಕ್ಷೇ ಗಂಭೀರಾವರ್ತನಾಭಿಃ ಸ್ತನಭರನಮಿತ ಶುಭ್ರವಸ್ತ್ರೋತ್ತರೇ ಲಕ್ಷ್ಮೀ ದಿವ್ಯೈಃ ಗಜೇಂದ್ರೈಃ ಮಣಿಗಣಖಚಿತೈಃ ಸ್ನಾಪಿತಾ ಹೇಮಕುಂಭೈಃ ನಿತ್ಯೋ ಸಾ ಪದ್ಮಹಸ್ತಾ ಮಮ ವಸತು ಗೃಹೇ ಸರ್ವಮಂಗಲ್ಯ ಯುಕ್ತಾ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ದೇವತಾಯೇ ನಮಃ ಭಾರತೀಸಾಯ ನಮಃ. ನುಡಿಶ್ರೀ ಹಂಸ ನಡೆ. ಅಂತೂ ಇಂತೂ ನಾವೆಲ್ಲರೂ ಒಂದು ಮುಕ್ಕಾಲು ಭಾಗ ಲಕ್ಷ್ಮಿಯನ್ನು ಕಷ್ಟಪಟ್ಟು ಮಥಿಸಿ ಕರ್ಕೊಂಡು ಬಂದಿದ್ದೀವಿ. ಈಗ ಅವಳನ್ನು ನಾರಾಯಣನ ಕೈಗೆ ಅರ್ಪಿಸಿದ್ದೇವೆ. ಮುಂದೆ ಅವಳ ವಿವಾಹ ಹೇಗೆ ನಡೆಯಿತು ಎನ್ನುವ ವಿಶ್ಲೇಷಣೆಯನ್ನು ಶ್ರೀಮದ್ ವಾದಿರಾಜತೀರ್ಥ ಶ್ರೀಚರಣರು ತುಂಬ ಚೆನ್ನಾಗಿ ಹೇಳ್ತಾರೆ. ಅಂತಃಪಟವನ್ನು ಬ್ರಹ್ಮ ಋಷಿಗಳು ತೆಗೆದಾಯಿತು. ಇದು 75ನೇಯ ಶ್ಲೋಕದ ಭಾವಾನುವಾದ. ಇದನ್ನು ಮುಂದೆ ನಾವು ವಿವರಿಸೋಣ. ದೇವನಾರಿಯರೆಲ್ಲ ಬಂದೊದಗಿ ಪಾಠಕರು ಓಬಿ ಪಾಡು ತಾಕುಣಿದಾರೋ ದೇವತರುವೀನ ಹೂವಿನ ಮಳೆಗಳ ಶ್ರೀವರನ ಮೇಲೆ ಕರೆದಾರೋ ಶೋಭಾನಿ. ದೇವ ನಾರಿಯರೆಲ್ಲ ಬಂದು ಒದಗಿದರು ಪಾಠಕರು ಓವಿ ಪಾಡುತ್ತ ಕುಣಿದರು. ದೇವ ತರುವಿನ ಹೂವಿನ ಮಳೆಗಳ ಶ್ರೀ ವರನ ಮೇಲೆ ಕರೆದರು ಶೋಭಾನೆ. ಋಷಿಗಳು 60,000 ಋಷಿಗಳು, ಶುಕ ಶೌನಕಾದಿಗಳು, ವಸಿಷ್ಠರೇ ಮೊದಲಾಗಿರ್ತಕ್ಕಂಥ ಬ್ರಹ್ಮ ಮಾನಸ ಪುತ್ರರುಗಳು ಎಲ್ಲರೂ ಕೂಡ ಅಂತಃಪಟವನ್ನು ಸುಮುಹೂರ್ತ ಸಾವಧಾನ ಸುಲಗ್ನ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ವಾದ್ಯ ಆಯ್ತು. ಜೀರಿಗೆ ಬೆಲ್ಲವನ್ನು ಒಬ್ಬರ ಮೇಲೆ ಒಬ್ಬರು ಆರೋಪಣೆ ಮಾಡಿಯೂ ಆಯಿತು. ಅದಕ್ಕಿಂತ ಮುಂಚೆ ಸಮುದ್ರರಾಜ ತನ್ನ ಮಗಳ ಕೈಯನ್ನು ಸಹಸ್ರಾರು ಕೈಗಳಲ್ಲಿ ಇಡಲಾರದೆ ಪರಿತಪಿಸುತ್ತಾ, ಸ್ವಾಮಿ ನೀ ಕೊಟ್ಟದ್ದು ನಿನಗೆ ಅಂದು ಕೈ ಮುಗಿದು ಬಿಟ್ಟಿದ್ದ. ಅಂಬರದಲ್ಲಿ ಆಕಾಶದಲ್ಲಿ ದೇವ ದುಂದುಭಿಗಳು ಮೊಳಗಿತು. ಇದ್ದಕ್ಕಿದ್ದಾಗೆ ಸಣ್ಣ 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 ಪುಷ್ಪಗಳು ಪುಟು 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 ಮೇಲೆ ಬೀಳಲಿಕ್ಕೆ ಶುರುವಾಯಿತು. ಈಗ ಒಂದು ಜರಡಿಯಲ್ಲೋ ಅದು ಒಂದು ಬುಟ್ಟಿಯಲ್ಲೋ ಕಟ್ಟಿ ಹೀಗೆ ಎಳಿತಾ ಒಂದೊಂದ್ಸಲ ಹೂ ಬೀಳೋದಿಲ್ಲ, ಅದು ಜರಡಿನೇ ತಲೆ ಮೇಲೆ ಬಿದ್ದುಬಿಡುತ್ತೆ. ಎಷ್ಟೋ ಜನಕ್ಕೆ ಹಾಗಾಗಿದೆ. ನಾನು ಯಾಕೆ ಹೇಳ್ತೀನಿ ಅಂದರೆ, ಈ ಸಿನಿಮಾ ಟಾಕೀಸಲ್ಲಿ ಹೋದಾಗ ನಾನು ಮೇಲೆ ನೋಡಿ ಕೂತ್ಕೊಳ್ತೀನಿ. ಅಲ್ಲ, ಈಗ ಸಿನಿಮಾಕ್ಕೆ ಹೋಗ್ತೀರಾ? ಅಲ್ಲ, ಯಾಕೆ ಹೋಗಬಾರ್ದು ಹೇಳಿ? ಸಿನಿಮಾಕ್ಕೆ ತೆಗೆದಿದ್ದೆ ಅಂತ ಕೆಲ ಸ್ವಾಮಿಗಳು ಹೋಗಬಾರ್ದು. ನಾನು ಸ್ವಾಮಿಗಳಲ್ವಲ್ಲ, ಸ್ವಾಮಿಗಳು ಹೋಗಬಾರ್ದು, ನಾನು ಸ್ವಾಮಿಗಳಲ್ಲ. ಒಂದ್ಸಲ ಹೋದಾಗ ಶಂಕರ ಟಾಕೀಸ್ ಅಂತಿತ್ತು. ಇದ್ದಕ್ಕಿಂತ ಹಾ ಅಂತ ಶಬ್ದ ಬಂತು. ನಾನು ಯಾಕೋ ಅಲ್ಲಿ ಕುತ್ಕೊಳ್ಳೋಕ್ಕೆ ಅಂತ ಹೋಗಿದ್ದೆ, ಮೇಲೆ ನೋಡಿದೆ, ಯಾಕೋ ಫ್ಯಾನ್ ನೋಡಿದ ತಕ್ಷಣ ಅನುಮಾನ ಬಂತು. ಹೋಗಿ ಆ ಕಡೆ ಕುತ್ಕೊಂಡೆ, ಆ ಫ್ಯಾನ್ ಘರ್ಕ್ ಅಂತ ತಿರುಗಿ ಬಿದ್ದು ಅವನ ತಲೆ ಬದಿಲಿದ್ದವ್ರ ತಲೆ ಚಟ್ನಿ ಆಗಿ ಹೋಗಿತ್ತು. ಈ ಥರ ಹೂವಿನ ಮಳೆ ಕರಿಯವರು ಇದ್ದಾರೆ. ಇಲ್ಲಿ ಶ್ರೀ ರಮಾ ನಾರಾಯಣರು
ಒಬ್ಬರ ಮುಖವನ್ನು ಒಬ್ಬರು ನೋಡ್ತಾ ಇದ್ದಾರೆ. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನೂರಿವೆ. ಕಣ್ಣುಗಳು ನೋಡ್ತಾ ಇದೆ, ಹೃದಯ ತುಂಬಿ ಬಂದಿದೆ. ತನ್ನ ಶ್ರೀ ತನ್ನ ಬಳಿಗೆ ಬಂದಿದ್ದಾಳೆ, ತನ್ನ ವರ ತನ್ನೆದುರಿಗೆ ನಿಂತಿದ್ದಾನೆ. ಯಾವ ಜನ್ಮದ ಗೆಳೆಯೋ ಕಾಣೆನು, ಕಂಡ ಕೂಡಲೇ ಫಲಿಸಿತು, ಕಂಡ ಕೂಡಲೇ ಫಲಿಸಿತು. ದೇವವಾದ್ಯಗಳೆಲ್ಲ ಮೊಳಗಿತು. ಆಕಾಶದಲ್ಲಿ ತುಂತುರು ಅನ್ನುವ ಸಣ್ಣ ಅಲ್ಲಿ ನೀರಧಾರೆ, ಪುಟ್ಟು ಹೂಗಳು, ಘಮ 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 ಘಮ. ಈಗ ಮದುವೆ ಮನೆಗೆ ಹೋಗ್ತಿದ್ದಂಗೆ ಒಂದೇನೋ ದೊಡ್ಡ ಫ್ಯಾನ್ ಇಟ್ಟಿರ್ತಾರೆ, ಭರ್ರ ಅಂತ. ಅದರೊಳಗೆ ಒಂದಿಷ್ಟು ಬೆಳಗ್ದೆಲ್ಲ ತುಂಬಿಸಿರ್ತಾರೆ. ಅದು ಒಂಥರ ಸೆಂಟು, ಅದು ನಮ್ಮ ಮೇಲೆಲ್ಲ ಬಿದ್ದು ಘಮ 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 ಅನ್ನತ್ತೆ. ಆ ಥರದ್ದು ಇದು ಅಲ್ಲ. ಈಗ ಬಿಡಿ, ಸೆಂಟ್ ಎಲ್ಲೂ ಇಡಲ್ಲ, ಎಲ್ಲ ಸ್ಯಾನಿಟೈಸೇ ಹಾಕ್ಬಿಟ್ಟಿರ್ತಾರೆ ಫ್ಯಾನಲ್ಲಿ. ಯಾರು ಮುಸುಡಿಗೆ ಯಾರು ಹೊಡ್ಕೋತಾರೋ ಗೊತ್ತಿಲ್ಲ. ಆದರೆ ಈ ದೇವನಾರಿಯರೆಲ್ಲ ಅಲ್ಲಿ ಏನು ಹೂವಿನ ಮಳೆಯನ್ನು ಕರೆದಿದ್ದಾರೆ, ಪುಷ್ಪವೃಷ್ಟಿ ಅಂತ ಹೇಳ್ತಾರೆ ಅದಕ್ಕೆ. ಮದುವೆ ಮನೆಯಲ್ಲಿ ಪುಷ್ಪವೃಷ್ಟಿ ಆಗ್ಬೇಕಂತೆ. ಆಗದಿದ್ದ ಪಕ್ಷದಲ್ಲಿ ಕಡೆ ಪಕ್ಷ ಮದುವೆ ಆಗುವಾಗ ತುಂತುರು ಹನಿ ಬೀಳಬೇಕಂತೆ, ಮಳೆ. ಅದಕ್ಕೆ ಪುಷ್ಪವೃಷ್ಟಿ ಅಂತ ಹೇಳ್ತಾರೆ. ಇಲ್ಲಿ ಯಾರ್ಯಾರು ಬಂದಿದ್ರು? ದೇವನಾರಿಯರು ಬಂದಿದ್ದರು, ಮತ್ತೆ ಪಾಠಕರು ಬಂದಿದ್ದರು. ಪಾಠಕರು ಅಂದ್ರೆ ಪಾಠ ಹೇಳುವವರು ಅಂತ, ಹಾಡು ಹೇಳುವವರು. ಓವಿ ಪಾಡುತ್ತಾ ಕುಣಿದರು. ಓವಿ ಅಂದ್ರೆ ದೇವರ ಮೇಲೆ ಒಲವಿನಿಂದ, ಸುಮ್ಮನೆ ದುಡ್ಡು ತಗೊಂಡು ಆರ್ಕೆಸ್ಟ್ರಾ ಮಾಡೋರ ಥರ ಬಂದಿರಲಿಲ್ಲ. ಸೇವೆಗಾಗಿ ಬಂದಿದ್ದರು. ಭಗವಂತರ ಸೇವೆ ಮಾಡಬೇಕು. ಅಲ್ಲಿ ನರ್ತನ ಪ್ರಿಯ ನರ್ತನಂ ಸೇವಾಮೋಧಾರಯ, ಅಲ್ಲಿ ದೇವರಿಗೆ ನರ್ತನ ಸೇವೆಯೂ ಇದೆ. ಗಾನಪ್ರಿಯ ಗಾನ ಸೇವಾಮೋಧಾರಯ ಎಲ್ಲವೂ ಇದೆ. ಅದನ್ನ ಹಾಡಲಿಕ್ಕೆ ದೇವನಾರಿಯರೆಲ್ಲ ಬಂದಿದ್ರು. ಶ್ರೀರಮಣನ ಮೇಲೆ ಹೂವಿನ ಮಳೆಗಳನ್ನು ಕರೆದಿದ್ದಾರೆ. ಈ ದೇವನಾರಿಯರು ಅಂದ್ರೆ ಯಾರು? 14 ಕುಲಗಳಿದೆ. ಎಷ್ಟಿದೆ? 14 ಕುಲಗಳು, ಕಾಸ್ಟ್. ಇಲ್ಲಿ ಬಂದಿರತಕ್ಕಂಥ ದೇವನಾರಿಯರು ಅಂದ್ರೆ ಮುಖ್ಯವಾಗಿ ಅವರ ಹೆಸರು ಅಪ್ಸರೆಯರು ಅಂತ ಅರ್ಥ. ಈ ಅಪ್ಸರೆ ಅಂದ ತಕ್ಷಣ ನಿಮ್ಗೆ ಗೊತ್ತಾಯ್ತು ನೋಡಿ, ಏನು ಅಪ್ಸರ ಇದ್ದಂಗಿದ್ದಾಳೆ. ಯಾರೂ ಅಪ್ಸರೆಯರು ನೋಡೇ ಇಲ್ಲ, ಅಪ್ಸರೆ ಇದ್ದಂಗಿದ್ದಾಳೆ ಅಂತಾರೆ. ವರ್ಣನೆ ಮಾತ್ರದಿಂದಲೇ ನಾವು ತಿಳ್ಕೊಂಡಿದ್ದೇವೆ ಅಪ್ಸರ, ತುಂಬಾ ಚೆನ್ನಾಗಿರೋಳನ್ನು ಅಪ್ಸರೆ ಅಂತ ಕರೀತೇವೆ. ಅಪ್ ಅಂದ್ರೆ ಏನು? ಅಪ್ ಅಪ್ ಅಂದ್ರೆ ಮೇಲೆಲ್ಲ, ಅಪ್ ಅಂದ್ರೆ ನೀರು. ಸರ ಅಂದ್ರೆ ಏನು? ನಾವು ಹಾಕೊಂಡಿರೋ ಸರ ಅಲ್ಲ, ಹುಟ್ಟಿದವರು, ನೀರಿನಿಂದ ಹುಟ್ಟಿದವರಿಗೆ ಅಪ್ಸರ ಅಂತ ಹೆಸರು. ಸಮುದ್ರ ಮಥನ ಕಾಲದಲ್ಲಿ ಒಂದಿಷ್ಟು ಜನ ಅಪ್ಸರೆಯರು ಹುಟ್ಟಿದ್ದಾರೆ. ಅದು ನೀರಿನಿಂದ ಹುಟ್ಟಿದ್ರಿಂದ ಅದು ಒಂದು ಕುಲ ಆಯಿತು ಬಿಡಿ. ಆದರೆ ವಸ್ತುತಃ 14 ಕುಲಗಳಿದೆಯಲ್ಲ, ಅಪ್ಸರಾ ಸ್ತ್ರೀಯರ ಕುಲ, ಅದು ಬರೀ ನೀರಿನಿಂದಲೇ ಹುಟ್ಟಿಲ್ಲ. ಬೇರೆ ಬೇರೆ ವರ್ಗದಿಂದ ಅಪ್ಸರಾ ಸ್ತ್ರೀಯರು ಹುಟ್ಟಿದ್ದಾರೆ. ಅಹೂತ, ಆಹೂತ ಅಂತ ಒಂದಿಷ್ಟು ಅಪ್ಸರಾ ಸ್ತ್ರೀಯರ ವರ್ಗ ಇದೆ. ಅವರೆಲ್ಲ ಬ್ರಹ್ಮದೇವರ ಮಾನಸ ಪುತ್ರಿಯರು. ಊರ್ಜಾ ಅಂತ ಒಂದು ಕುಲ ಇದೆ. ಊರ್ಜಾ ಅಂತ ಒಂದು ಕುಲ ಇದೆ. ಅವರು ಅಪ್ಸರೆಯರು. ಅವರು ಅಗ್ನಿಯಿಂದ ಹುಟ್ಟಿದವರು, ಅಗ್ನಿಪುತ್ರಿಯರು. ಆಯುಷ್ಮತಿ ಅಂತ ಒಂದು ಕುಲ ಇದೆ. ಏನು? ಆಯುಷ್ಮತಿ ಅಂತ ಒಂದು ಕುಲ ಇದೆ. ಅವರೆಲ್ಲ ಸೂರ್ಯನ ಕಿರಣದಿಂದ ಹುಟ್ಟಿರ್ತಕ್ಕಂತಹ ಅಪ್ಸರಾ ಸ್ತ್ರೀಯರು. ಇನ್ನು ಕುರು ಅಂತ ಒಂದು ಕುಲ ಇದೆ. ಅವರು ಚಂದ್ರನ ಕಿರಣಗಳಿಂದ ಉದಿಸಿದವರು. ಇವರನ್ನ ಇಂಗ್ಲಿಷ್ನವರು ಫೇರಿ ಅಂತ ಹೇಳ್ತಾರೆ, ಅಥವಾ ಬೇರೆ ಬೇರೆ ಫೇರಿ ಟೈಲ್ಸ್ ಅಂತ ಬರ್ತವೆ. ಫೇರಿಗಳು, ಅಪ್ಸರೆಯರು, ಇಂಗ್ಲಿಷ್ನವರು ಬೇರೆ ಬೇರೆ ಹೇಳ್ತಾರೆ. ಅವ್ರಿಗೆ ಈ ನಕ್ಷತ್ರ ಹಿಡ್ಕೊಂಡು ಬರ್ತಿರ್ತಾರೆ, ಅವ್ರಿಗೆ ಅಪ್ಸರಾ ಸ್ತ್ರೀಯರವರೆಲ್ಲ. ಇನ್ನು ಸುಧಾ ಅಂತ ಇದ್ದಾರೆ ಒಂದು ಕುಲ, ಅವರೆಲ್ಲ ವಾಯುಪುತ್ರಿಯರು. ಎಷ್ಟು ಜನವೋ ಗೊತ್ತಿಲ್ಲ. ಭೂ ಅಂತ ಇದ್ದಾರೆ, ಅವರೆಲ್ಲ ಭೂಮಿಯಿಂದ ಹುಟ್ಟಿರ್ತಕ್ಕಂಥ ಅಪ್ಸರಾ ಸ್ತ್ರೀಯರು. ಇನ್ನು ರುಚಿ ಅಂತ ಒಂದು ಕುಲ ಇದೆ, ವರ್ಗ ಇದೆ. ಅವರು ವಿದ್ಯುತ್ತಿನಿಂದ ಹುಟ್ಟಿರ್ತಕ್ಕಂತಹ ಅಪ್ಸರಾ ಸ್ತ್ರೀಯರು. ಇನ್ನು ವಹ್ನಿ ಅನ್ನುವ ಒಂದು ಕುಲ ಇದೆ.
ಅಪ್ಸರಾ ಸ್ತ್ರೀಯರಲ್ಲಿ. ಅವರು ವೇದಗಳಿಂದ ಜನಿಸಿರ್ತಕ್ಕಂಥವರು. ಇನ್ನು ಶುಭ ಅಂತ ಒಂದು ಕುಲ ಇದೆ, ಅವರು ಯಜ್ಞದಿಂದ ಉದ್ಭೂತರಾಗಿರ್ತಕ್ಕಂತಹ ಕುಲದ ಅಪ್ಸರಾ ಸ್ತ್ರೀಯರು. ಇನ್ನು ಭೈರವ ಅಂತ ಒಂದು ಕುಲ ಇದೆ, ಅವರೆಲ್ಲ ಯಮನಿಂದ ಹುಟ್ಟಿದವರು. ನನಗನ್ಸುತ್ತೆ ಇವತ್ತು ಭೂಮಿ ಮೇಲಿರೋ ಅಪ್ಸರಾ ಸ್ತ್ರೀಯರೆಲ್ಲರೂ ಯಮನ ಮಕ್ಕಳೇ ಅಂತ ಕಾಣುತ್ತೆ. ಒಂದ್ಸಲ ನೋಡಿ ಹುಡುಗನ್ನ ಎಡಗಣ್ಣೋ ಬಲಗಣ್ಣೋ ಬಾರಿಸಿದ್ರೆ ನೆಗದು ಬಿದ್ದೋಗುತ್ತೆ ಹುಡುಗನ ಜನ್ಮ. ಯಾಕಂದರೆ ಭೈರವ ಅಪ್ಸರಾ ಸ್ತ್ರೀಯರೇ ಭೂಮಿ ಮೇಲೆ ಬಂದಿರಬೇಕು ಏನು. ಭೈರವ ಕನ್ಯೆಯರೆಲ್ಲರೂ ಯಮನ ಮಕ್ಕಳಲ್ವಾ? ಏನು ಅಪ್ಪ. ಇನ್ನು ಶೋಭಯಂತಿ ಅಂತ ಇದ್ದಾರೆ, ಅವರೆಲ್ಲ ಮನ್ಮಥನ ಮಕ್ಕಳು. ಕಶ್ಯಪ ಮುನಿಯಲ್ಲಿ ಮುನಿದೇವಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು. ಕಶ್ಯಪ ಮತ್ತು ಮುನಿದೇವಿಯರ ಸಂಸಾರದಿಂದ ಹುಟ್ಟಿರ್ತಕ್ಕಂಥ ಒಂದಿಷ್ಟು ಮಕ್ಕಳಿದ್ದಾರೆ. ಅವರಿಗೆ ಶೋಭಯಂತಿ ಅನ್ನುವ ಕುಲ. ಇನ್ನು ಕಶ್ಯಪ ಮುನಿಗೆ ಸ್ವಾರೋಚಿಷ ಅಂತ ಒಂದು ಮನ್ವಂತರ ಇದೆ. ಮನ್ವಂತರ ಅಂದ್ರೆ ಒಂದು ಯುಗ ಅದು. ಸ್ವಾರೋಚಿಷ ಅಂತ ಒಂದು ಮನ್ವಂತರ, ಹೀಗೆ ಬೇರೆ ಬೇರೆ ಮನ್ವಂತರಗಳಿದೆ. ಸ್ವಾರೋಚಿಷ ಮನ್ವಂತರ ಕಾಲದಲ್ಲಿ ಕಶ್ಯಪ ಮುನಿಯಲ್ಲಿ ಅರಿಷ್ಠಾದೇವಿ ಅಂತ ಒಬ್ಬಳಿದ್ಲು ಹೆಂಡತಿ. ಆ ಅರಿಷ್ಠಾದೇವಿಯಲ್ಲಿ ಹುಟ್ಟಿದ ಕುಲಗಳು ಒಂದಿಷ್ಟು ಜನ ಇದ್ದಾರೆ. ಇನ್ನು ಕಶ್ಯಪ ಮುನಿಯಲ್ಲಿ ಮತ್ತು ಪ್ರಾಧಾದೇವಿಯಲ್ಲಿ ಒಂದಿಷ್ಟು ಕುಲ ಹುಟ್ಟಿದೆ. ಕಶ್ಯಪ ಮುನಿ ಮತ್ತು ಪ್ರಾಧಾದೇವಿಯರು ಸಂಸಾರ ಮಾಡಿದಾಗ ಒಂದಿಷ್ಟು ಜನ ಅಪ್ಸರಿಯರು ಹುಟ್ಟಿದ್ದಾರೆ. ಅವರಿಗೆ ವೇಗವತಿ ಅಂತ ಆ ಕುಲದ ಹೆಸರು. ಇನ್ನು ಕ್ಷೀರಸಾಗರವನ್ನ, ಹಾಲಿನ ಸಮುದ್ರವನ್ನ ಮಥನ ಮಾಡಿದಾಗ ಒಂದಿಷ್ಟು ಅಪ್ಸರಾ ಸ್ತ್ರೀಯರು ಮೇಲಕ್ಕೆ ಬಂದಿದ್ದಾರೆ. ಅವರ ಹೆಸರು ಅಮೃತ ಅಂತ ಹೆಸರು. ಬಾಣಭಟ್ಟ ಅಂತ ಒಬ್ಬ ಕಾದಂಬರಿಕಾರ ಮಹಾಕವಿ ಕವಿ ಇದ್ದ. ಅವನು ಅದ್ಭುತವಾದ ಕವಿ. ಉಪಮಾ ಕಾಳಿದಾಸಸ್ಯ ಭಾರವೇಹೇ ಅರ್ಥಗೌರವಂ ದಂಡಿನಂ ದಂಡಿನ ಪದಲಾಲಿತ್ಯಂ. ಬಾಣ ಅಷ್ಟು, ಹೀಗೆ ಬೇರೆ ಬೇರೆ ಕವಿಗಳನ್ನು ಹೇಳುವಾಗ ಬಾಣ ಅದ್ಭುತವಾಗಿರ್ತಕ್ಕಂಥ ಒಂದು ಕಾದಂಬರಿ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾನೆ, ಕಾವ್ಯವನ್ನು ಬರೆದಿದ್ದಾನೆ. ಆ ಗದ್ಯ ಕಾವ್ಯದಲ್ಲಿ ಅವನು 14 ಕುಲಗಳ ಅಪ್ಸರಾ ಸ್ತ್ರೀಯರ 14 ಕುಲಗಳನ್ನು, ಅವುಗಳ ಮೂಲವನ್ನು ನಿರ್ದೇಶಿಸಿದ್ದಾನೆ. ಎಲ್ಲಿ? ಬಾಣಭಟ್ಟ ಕಾದಂಬರಿ ಎನ್ನುವ ಕಾವ್ಯದಲ್ಲಿ. ಆದರೆ ಆ ಕುಲಗಳೇನಿದೆಯಲ್ಲ ಅವುಗಳ ಹೆಸರನ್ನು, ನಾಮಗಳನ್ನು ಅವನು ನಿರ್ದೇಶಿಸಿಲ್ಲ. ವಾಯುಪುರಾಣ ಅಂತ ಒಂದಿದೆ, 18 ಪುರಾಣದಲ್ಲಿ ವಾಯುಪುರಾಣ ಅಂತ ಒಂದಿದೆ. ಆ ವಾಯುಪುರಾಣದಲ್ಲಿ 14 ಕುಲಗಳು ಅಂದರೆ ಅಪ್ಸರಾ ಸ್ತ್ರೀಯರ ಕುಲಗಳನ್ನು ನಿರ್ದೇಶಿಸಿದೆ. ಎಲ್ಲಿ? ವಾಯುಪುರಾಣದಲ್ಲಿ. ಶ್ರೀಮನ್ನಾರಾಯಣನಿಂದ ಇವರು ಬ್ರಹ್ಮಗಂಟಿಗಳು ಅಂದರೆ ಅಸುರರು ಒಂದು ವರ ಪಡ್ಕೊಂಡಿದ್ರು. ಏನು ಅಂದರೆ ನಾರಾಯಣನಿಂದ ಮಾತ್ರ ನಮಗೆ ಸಾವಾಗಬೇಕು, ಆದರೆ ನಾರಾಯಣ ನಮ್ಮ ಜೊತೆ ಯುದ್ಧನೂ ಮಾಡ್ತಿರ್ಬೇಕು ಅಂತ ವರ ಕೇಳ್ಕೊಂಡಿದ್ರು ಅವರು. ಇದು ಹೇಗೆ ಸಾಧ್ಯ? ತಪಸ್ಸು ಅಂದರೆ ಒಂದು ಯುದ್ಧ, ಮತ್ತು ಯುದ್ಧ ಮಾಡ್ತಾ ತಪಸ್ಸು ಮಾಡೋದು ಸಾಧ್ಯವೇ ಇಲ್ಲ. ಆಗ ಯಮನಿಗೆ 2 ಮಕ್ಕಳು ಹುಡ್ತಾರೆ, ಅವತಾರ ಮಾಡ್ತಾರೆ. ಒಬ್ಬ ನರ ಅಂತ ಒಬ್ಬನ ಹೆಸರು, ಒಬ್ಬ ನಾರಾಯಣ ಅಂತ ಹೆಸರು. 2 ನಾರಾಯಣರೇ. ನಾರಾಯಣ ತಪಶ್ಚರ್ಯೆ ಕೂತಾಗ ನರ ಯುದ್ಧ ಮಾಡ್ತಿದ್ದ. ನರ ಯುದ್ಧ ಮಾಡುವಾಗ ನಾರಾಯಣ ತಪಶ್ಚರ್ಯೆ ಮಾಡ್ತಿದ್ದ. ಹೀಗೆ ನಾರಾಯಣ ತಪಶ್ಚರ್ಯೆಗೆ ಕೂತಾಗ ತಪಸ್ಸನ್ನು ಹಾಳು ಮಾಡಬೇಕು ಅಂತ ಇಂದ್ರಾದಿ ದೇವತೆಗಳು ಯಾಕೆ ಮಾಡ್ತಾರೋ ಗೊತ್ತಿಲ್ಲ, ಅದ್ರ ಮೂಲಕ ಒಂದು ವಿಶೇಷ ಆಗತ್ತೆ. ಯಾರ್ದೋ ತಪಸ್ಸು ಯಾರೋ ಹಾಳು ಮಾಡ್ತಾರೆ ಅಂದರೆ ಬೇಜಾರು ಮಾಡ್ಕೋಬೇಡಿ, ಅದರಲ್ಲಿ ಏನೋ ಒಂದು ಒಳ್ಳೇದಾಗತ್ತೆ. ಅದು ಏನಕ್ಕೆ ಅಂತ ನಮಗೂ ಗೊತ್ತಾಗಲ್ಲ. ತಪಸ್ಸಿಗೆ ಕೂತಿರ್ತೀವಿ, ಏನೋ ಬಂದು ಹಾಳು ಮಾಡ್ತಾರೆ, ಅದರಿಂದ ಒಳ್ಳೇದೇ ಆಗತ್ತೆ. ನಾರಾಯಣ ತಪಸ್ಸಿಗೆ ಕೂತಿದ್ದ, ಇಂದ್ರ ಬಿಟ್ಟ ಒಂದಿಷ್ಟು ಜನನ್ನ, ಹುಡುಗಿಯರನ್ನ. ಅವರೆಲ್ಲ ಅಪ್ಸರಾ ಸ್ತ್ರೀಯರು. ಅವ್ರು ಒಂದೊಂದು, ಒಬ್ಳು ಈಸ್ಟು ವೆಸ್ಟು, ಇನ್ನೊಬ್ಳು ಬೆಳ್ಳಿ ಡ್ಯಾನ್ಸು, ಇನ್ನೊಬ್ಳು ಬ್ರೇಕ್ ಡ್ಯಾನ್ಸು, ಅಥವಾ ಯಾವ್ಯಾವ ಥರ ಡ್ಯಾನ್ಸ್ ಇದೆಯೋ ಗೊತ್ತಿಲ್ಲ, ಎಲ್ಲ ಡ್ಯಾನ್ಸ್ಗಳನ್ನು ಮಾಡಿದ್ರು. ನಾರಾಯಣ ಏನು ಮಾಡ್ದ? ತನ್ನ ತೊಡೆಯನ್ನು ಉಜ್ಜಿದಾಗ ಅಲ್ಲೊಂದು ಭವ್ಯವಾಗಿರ್ತಕ್ಕಂಥ ಆಕೃತಿ ನಿಂತ್ಕೋತು.
ಏನು ಚಂದ, ಏನು ಚಂದ, ಎಷ್ಟು ಚಂದ ನಂಗೆ ಗೊತ್ತಿಲ್ಲಪ್ಪ, ನಾನು ನೋಡಿಲ್ಲ. ಸ್ವಲ್ಪ ಸದ್ಯಕ್ಕೆ ಚಂದ ಬೇಕಾದ್ರೆ ನೀವು ನನ್ನನ್ನೇ ನೋಡಿಬಿಡಿ, ಗೊತ್ತಾಗತ್ತೆ. ಅಪ್ಸರಾ ಸ್ತ್ರೀಯರು ಸ್ವಲ್ಪ ಹಾಗೆ ಇರಬಹುದಾ ಏನ. ಅವಳು ಬಂದ ಮೇಲೆ ಉಳಿದ ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ರಲ್ಲ, ಕಥಕ್ಕು ಅಥವಾ ಕುಚುಪುಡಿ ಅಥವಾ ಚಟ್ನಿ ಪುಡಿ, ಅದು ಹುಣಸೆ ಪುಡಿ, ಹುಳಿ ಪುಡಿ, ಕುಚುಪುಡಿ ಅಂತ ಒಂದು ನೃತ್ಯ ಇದೆ ಕಣ್ರಿ. ಅದು ಪುಡಿ ಅಂತ ಬಂತ ಇಲ್ವಾ, ಮೆಂತ್ಯ ಪುಡಿ, ಚಟ್ನಿ ಪುಡಿ, ಇದು ಕರಿಬೇವಿನ ಪುಡಿ, ಹೀಗೆಲ್ಲ ಪುಡಿ ಪುಡಿ. ಅದ್ರ ಜೊತೆ ಹೋದ್ರೆ ನೀವು ಪುಡಿ ಪುಡಿ, ಮತ್ತೇನಿಲ್ಲ. ಕಡೆ ಕಾಫಿ ಪುಡಿ, ಕುಡಿದ್ರೆ ಚಾಯ್ ಪುಡಿ, ಮತ್ತೇನಿಲ್ಲ. ಹೀಗೆ ಅವರೆಲ್ಲರೂ ನಾಚಿಕೊಂಡ್ರಂತೆ. ಶ್ರೀಮನ್ ನಾರಾಯಣನ ತೊಡೆಯಿಂದ ಇಂಥ ಭವ್ಯವಾಗಿರ್ತಕ್ಕಂಥ ಆಕೃತಿ ಬಂದಿದೆಯಲ್ಲ, ಅವಳ ಹೆಸರು ಊರ್ವಶಿ. ಊರ್ವಶಿ ಊರ್ವಶಿ ಟೇಕ್ ಇಟ್ ಈಸಿ ಅಂತ ಬರುತ್ತೆ ಒಂದು ಹಾಡು. ಊರು ಅಂದರೆ ತೊಡೆ, ತೊಡೆಗಿಂದ ಆವಿರ್ಭವಿಸಳ ವಿದ್ರಂದ ಅವಳ ಹೆಸರು ಊರ್ವಶಿ ಅಂತ. ಇದರ ಅರ್ಥ ಏನು ಅಂದರೆ, ನನ್ನ ಶರೀರದಿಂದಲೇ ನಿಮ್ಮಂಥ ಅಸಂಖ್ಯಾತ ಸೌಂದರ್ಯವನ್ನು ಸೃಷ್ಟಿ ಮಾಡುವಂತಹ ಸೌಂದರ್ಯದ ದೇವರು ನಾನು, ನನಗೆ ನಿಮ್ಮ ಅಗತ್ಯವಿಲ್ಲ ಎನ್ನುವುದನ್ನು ನಾರಾಯಣ ಸೂಚಿಸಿದ್ದಾನೆ. ಇದು ನಡೆದದ್ದೆಲ್ಲಿ? ಬದರಿಕಾಶ್ರಮದಲ್ಲಿ. ಹೀಗೆ ನಾರಾಯಣನ ತೊಡೆಯಿಂದ ಒಬ್ಬಳು ಹುಟ್ಟಿದ್ದಾಳೆ. ಕಡೆಗೆ ನಾರಾಯಣ ಹೇಳಿದ್ದಂತೆ, ಇವಳನ್ನು ಒಬ್ಬಳು ಕ್ಯಾಂಡಿಡೇಟ್ ಆಗಿ ನೀನು ಕೊಡ್ತೀನಿ ಇಂದ್ರ, ಇವಳನ್ನು ಡ್ಯಾನ್ಸ್ ಮಾಡೋಕೆ ಸೇರಿಸ್ಕೊ ಅಂತ ಕೊಟ್ಟು ಬಿಟ್ಟ ಅಂತೆ. ಇನ್ನು ಬ್ರಹ್ಮದೇವರ ವೇದಿಕೆಯಿಂದ ಒಂದಿಷ್ಟು ಜನ ಹುಟ್ಟಿದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ ಅಪ್ಸರಾ ಸ್ತ್ರೀಯರು ಹುಟ್ಟಿರ್ತಕ್ಕಂಥ ಉಲ್ಲೇಖವಿದೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದೇವನಾರಿಯರು ಅಂತಿದೆ ನೋಡಿ, ಅವ್ರು ಯಾರು ಅನ್ನೋದು ನನ್ನ ವಿವರಣೆ ಕೊಡಬೇಕಾಗಿದೆ. ಈ ಎಲ್ಲ ಅಪ್ಸರಾ ಸ್ತ್ರೀಯರು ನೀರಿನಿಂದಲೇ ಹುಟ್ಟಿ ಬಂದವರಲ್ಲ. ಅಂದಮೇಲೆ ಅಪ್ಸರಾ ಸ್ತ್ರೀ ಅಂತ ನೀವು ಹೇಳಿದ್ರಿ, ಅಪು ಅಂದರೆ ನೀರು, ಸರ ಅಂದರೆ ಹುಟ್ಟಿ ಬಂದವರು ಅಂತ ವಿವರಣೆ ಕೊಟ್ಟಿದ್ದೀರಲ್ವೋ, ಇದು ಎಲ್ಲರಿಗೂ ಅನ್ವಯಿಸೋದಿಲ್ವಲ್ಲ. ಮತ್ತೆ ಈಗ ಅಪ್ಸರ ಅನ್ನೋದಕ್ಕೆ ಮತ್ತೆ ಏನು ವಿವರಣೆ ಕೊಡ್ತೀರಿ? ಸಂಸ್ಕೃತದಲ್ಲಿ ಅಂಬರ ಅಂದರೆ ಆಕಾಶಕ್ಕೂ ಹೇಳ್ತೀವಿ, ಅಂಬರ ಅಂದರೆ ವಸ್ತ್ರಕ್ಕೂ ಹೇಳ್ತೀವಿ, ಅಂಬರ ಅಂದರೆ ನೀರಿಗೂ ಹೇಳ್ತೀವಿ. ಯಾವುದು ತುಂಬಿದೆಯೋ, ಯಾವುದು ಹರಡಿದೆಯೋ ಅದೆಲ್ಲ ಅಂಬರ ಅಲ್ರಿ. ಒಂದೇ ಶಬ್ದವು ಅನೇಕ ಅರ್ಥವನ್ನು ಹೇಳುತ್ತೆ ಅಂದರೆ ನಾವು ಹೇಗೆ ನಂಬೋದು? ಅಲ್ಲ. ಅತ್ತೆ ಅಂದ್ರೆ ಏನು? ಅತ್ತೆ ಅಂದರೆ ಏನೂ ಅರ್ಥವಿಲ್ಲ ನೋಡಬೇಕಾದ್ರೆ. ಅದು ಹಿಂದೆ ನೀವು ಏನು ರಿದಮ್ ಕೊಡ್ತೀರಲ್ಲ, ಆ ರಿದಮ್ ಮೇಲೆ ಅತ್ತೆ ಅನ್ನೋ ಶಬ್ದಕ್ಕೆ ಅರ್ಥ ಆಗತ್ತೆ. ಸೊಸೆನ ಹೋಗಿ ಕೇಳಿ, ಇವ್ರು ಯಾರು? ಇವರು ನಮ್ಮ ಅತ್ತೆ, ಇವರಿಂದ ಜೀವನ ಪೂರ ಅತ್ತೆ. ನೋಡಿ, ಅತ್ತೆ ಅನ್ನೋ ಶಬ್ದ ಎರಡಕ್ಕೂ ಹೊಂದ್ಕೋತಾ ಇಲ್ವಾ? ಹಾಗೆ ಸಂಸ್ಕೃತದಲ್ಲಿ ಆ ಅಂಬರ ಎನ್ನುವುದರ ಹಿಂದೆ ನಾವು ಏನು ಪ್ರಯೋಗ ಮಾಡ್ತೇವಲ್ಲ, ಅದರ ಮೂಲಕ ಅಂಬರದ ಪ್ರಯೋಗ ಶಬ್ದ ಅರ್ಥ. ಅಂಬರವನ್ನು ಧರಿಸಿದ, ಪೀತಾಂಬರವನ್ನು ಧರಿಸಿದ್ದಾನೆ ಅಂದರೆ ಹಳದಿ ಬಣ್ಣದ ನೀರನ್ನು ಧರಿಸಿದ್ದಾನೆ, ಹಳದಿ ಬಣ್ಣದ ಆಕಾಶವನ್ನು ಧರಿಸಿದ್ದಾನೆ ಅಂತ ಅರ್ಥ ಮಾಡ್ಕೊಳಕ್ಕಾಗತ್ತಾ? ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿದ್ದಾನೆ, ಪೀತ ಅಂಬರ. ಅಲ್ಲಿ ಅಂಬರ ಅನ್ನೋ ಶಬ್ದ ಬಟ್ಟೆಗೆ ಅನ್ವಯ ಆಗತ್ತೆ. ಅಂಬರದಲ್ಲಿ ಉದಿಸಿದ ಸೂರ್ಯ ಅಂದ್ರೆ ಬಟ್ಟೆ ಒಳಗೆ ಉದಿಸಿದ ಸೂರ್ಯ ಅಂತ ಅರ್ಥ ಆಗತ್ತಾ? ಆಕಾಶ ಅಂತಲೇ ಅರ್ಥ ಮಾಡ್ಕೋಬೇಕು. ಅಂಬರದಲ್ಲಿ ವೇಗದಲ್ಲಿ ಮೀನು ಈಜುತ್ತಿದೆ ಅಂದರೆ ಏನು ಆಕಾಶದಲ್ಲಿ ಮೀನು ಈಜುತ್ತಿದೆ ಅಂತ ಹೇಳಕ್ಕಾಗತ್ತಾ? ಇಲ್ಲಿ ನೀರು ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ ಅಂಬರವನ್ನು. ಹಾಗೆ ಅಪ್ ಅನ್ನೋ ಶಬ್ದಕ್ಕೆ ನೀರು ಅಂತಲೂ ಅರ್ಥ ಆಯಿತು, ಸರ ಅಂದರೆ ಹುಟ್ಟಿದವರು ಅಂತಲೂ ಅರ್ಥ ಆಯಿತು. ಈಗ ಬೇರೆ ಅರ್ಥ ಬರುತ್ತೆ. ಏನರ್ಥ ಅಂದರೆ ಅಪ್ ಅಂದರೆ ನೀರು, ಅಪ್ ಅಂದರೆ ರೂಪ. ರೂಪ ಸೌಂದರ್ಯವನ್ನ ಸರ ಹೊಂದಿದವರು ಅಂತ ನಾವಿಲ್ಲಿ ಅನ್ವಯ ಮಾಡಬೇಕಾಗುತ್ತೆ. ಬ್ರಹ್ಮದೇವರ ಆದಿ ಸೃಷ್ಟಿಯಲ್ಲಿ, ಅದು ಬ್ರಹ್ಮದೇವರ ಸೃಷ್ಟಿಗಂತಲೂ ಮೊದಲು ಅಪ್ಸರೆಯರು ಭಗವಂತನ ಕಣ್ಣಿನಿಂದ ಹುಟ್ಟಿದ್ದಾರೆ. ಎಲ್ಲಿಂದ ಹುಟ್ಟಿದ್ದಾರೆ? ಕಣ್ಣಿನಿಂದ ಹುಟ್ಟಿದ್ದಾರೆ. ಚಕ್ಷೋ ರೂಪ ಸಂಪನ್ನ ಹ್ಯಪ್ಸರಾ ಸೃಜತೆ ಪ್ರಭು. ಇದು ಹರಿವಂಶದಲ್ಲಿ ಬರುವಂತ ಮಾತು. ಚಕ್ಷೋಹೋ ಕಣ್ಣುಗಳಿಂದ, ರೂಪ ಸಂಪನ್ನ ರೂಪವತಿಯರನ್ನ, ರೂಪವತಿಯಾಗಿರತಕ್ಕಂಥ ಹೆಪ್ಸರಾಹ ಅಪ್ಸರೆಯರನ್ನ ಸೃಜತೆ ಸೃಷ್ಟಿಸಿದ್ದಾನೆ ಪ್ರಭು. ಪ್ರಭು ಯಾಕೆ? ಕಣ್ಣಿನಿಂದಲೇ ಹುಟ್ಟಿ ಬಂದಿದ್ದಾರೆ ಇವರು. ಸರಿ, ಅಪ್ಸರಾ ಸ್ತ್ರೀಯರ ಚಂದ
ಯಾವುದಕ್ಕೆ ಸುಖ? ಕಣ್ಣಿಗೆ ಸುಖ. ಇವರ ರೂಪ ಕಣ್ಣಿಗೆ ಹಬ್ಬ. ಇವ್ರನ್ನ ಅಂಟಿಸ್ಕೊಂಡ್ರೆ ಗಬ್ಬ ಗಬ್ಬ ಏನು ಮಾಡಿಬಿಡ್ತಾರೋ ಗೊತ್ತಾ. ಸುಮ್ಮನೆ ಇವ್ರನ್ನ ದೂರದಿಂದ ನೋಡಬೇಕು, ಖುಷಿ ಪಡ್ಬೇಕಷ್ಟೇ. ಇವರ ರೂಪ ಕಣ್ಣಿಗೆ ಹಬ್ಬ ಅಂತ ನಾನು ಹೇಳಲ್ಲ, ಅಥರ್ವ ವೇದ ಹೇಳ್ತಾ ಇದೆ. ಯಾಹ ಕ್ಲಂದಾಸ್ತಮೀಶತಯೋಕ್ಷ ಕಾಮ ಮನೋಮುಹ. ಏನಿದ್ರ ಅರ್ಥ? ರಸಿಕರು ಅಂತಿರ್ತಾರಲ್ರಿ, ರಸಿಕರನ್ನ ಏನು ಮಾಡುತ್ತೆ ಗೊತ್ತಾ? ಅವರ ರೂಪ ಆಹ್ವಾನ ಮಾಡುತ್ತೆ. ಅವರನ್ನು ನೋಡಿದ್ರೆ ಸಾಕು, ಹಿಂಗೆ ಅವನೇನು ಮಾಡ್ತಾರೆ ಗೊತ್ತಾ? ಹಿಂಗಂತಾರೆ ಕಣ್ಣನ್ನು. ಮನೋಗ್ಲಾನಿಯನ್ನ ದೂರ ಓಡಿಸುತ್ತೆ. ಅವರನ್ನು ನೋಡಿದ್ರೆ ಸಾಕು, ಮನಸ್ಸಲ್ಲಿ ಏನು ದುಃಖ ಇದ್ರೆ ದೂರ ಹೋಗುತ್ತೆ. ಕಣ್ಣಿಗೆ ಪುನಃ ಪುನಃ ನೋಡಬೇಕು ಅನ್ನೋ ಬಯಕೆ ಹುಟ್ಟುತ್ತೆ. ಅಂತ ಮನಮೋಹಕ ರೂಪ ಉಳ್ಳವಂಥವರಿಗೆ ಅಪ್ಸರೆಯರು ಅಂತ ಕರೀತಾರೆ. ಇನ್ನು ಅಪ್ಸರೆಯರ ಮೈ ಹೇಗಿರುತ್ತೆ? ಸಂಪಿಗೆ ಹೂವಿನ ಮೈಬಣ್ಣ ಅಂತೆ ಅವರು. ಮಾದಕವಾಗಿರ್ತಕ್ಕಂಥ ಮೈ ಅಂತೆ, ಮೈ ಗಂಪಂತೆ. ಗಂಪು ಅಂದ್ರೇನು? ಅವ್ರು ಈ ಕೆಲವರು ಎಲ್ಲರಿಗೂ ಒಂದು ವಾಸನೆ ಇರುತ್ತೆ ಮೈಗೆ. ಆ ವಾಸನೆಗೆ ಮನುಷ್ಯರು ಬಿದ್ದೋಗ್ಬಿಡ್ತಾರೆ. ಆ ವಾಸನೆ ದೇವರು ಕೊಟ್ಟದ್ದು. ಈ ದುರ್ವಾಸನೆ ಎಲ್ಲೆಲ್ಲೋ ಸೆಂಟ್ ಹೊಡ್ಕೊಂಡ್ರೆ ಅದು ಬೇರೆ ಬಿಡಿ. ಆದರೆ ಅಪ್ಸರಾ ಸ್ತ್ರೀಯರಿಗೆ ಒಂದು ಮೈವಾಸನೆ ಇರುತ್ತೆ. ಆ ಮೈವಾಸನೆಯ ಅದು ಮಾದಕ. ಏನು ಮಾದಕ ಅದು? ಅದರ ವಾಸನೆಗೆ ಸಾಕು ವಿಟಪುರುಷರು ಗಂಡಸರು ಒಲಾಡ್ತಾರಂತೆ. ಇವಳು ಬೇಕು, ಇವಳು ಬೇಕು, ಇವಳು ಬೇಕು, ಇವಳು ಬೇಕು, ಇವಳು ಬೇಕು, ಇವಳು ಬೇಕು. ಇದು ಸಾಮಾನ್ಯವಾಗಿ ಎಲ್ಲ ಅಪ್ಸರಾ ಸ್ತ್ರೀಯರ ಸಾಮಾನ್ಯ ಲಕ್ಷಣವಾಗಿರುತ್ತೆ. ಇನಿಯ ಅವ್ರ ಜೊತೆಗಿದ್ರೆ ಸಾಕಂತೆ. ಇನಿಯ ಅಂದ್ರೇನು? ಬಾಯ್ ಫ್ರೆಂಡ್. ಬಾಯ್ ಫ್ರೆಂಡ್ ಬರ್ತಾನಂತ ಬಾಯ್ ಬಿಡಬೇಡ ಅಂತ ಹಾಡಿದ್ರೆ ನೋಡಿ. ಆ ಬಾಯ್ ಫ್ರೆಂಡ್ ಇನಿಯ ಅವರ ಜೊತೆಗಿದ್ರೆ ಸಾಕಂತೆ. ಮಧುಪಾನವಿಲ್ಲದೆಯೇ ಮದಿಸಿ ಬಿಡ್ತಾರಂತೆ. ಮಧುಪಾನ ಅಂದ್ರೇನು? ಸುರಾಪಾನ. ಸುರಾಪಾನ ಮಾಡಬೇಕಾದಿಲ್ಲ. ಆ ಇನಿಯ ಅವ್ರ ಮೈ ಮುಟ್ಟಿದ್ರೆ ಸಾಕು, ನಲ್ಲನೆ ಸವಿ ಮಾತೊಂದ ನುಡಿಬೇಗ ಅಂದ್ಬಿಡ್ತಾರೆ. ಮುಗೋದು ಹಿಂಗಂದ್ರೆ ಸಾಕು, ಅವ್ರಿಗೆ ಓಲಾಡಕ್ಕೆ ಶುರುವಾಗ್ಬಿಡ್ತಾರಂತೆ. ಇವರ ಸ್ಪರ್ಶ ಮಾತ್ರದಿಂದಲೇ ಆನಂದ ಉಕ್ಕಿ ಬರುತ್ತಂತೆ. ಯಾವ ಅಪ್ಸರಾಸ್ತ್ರೀಯರು ಮಾನವನನ್ನು ಮುಟ್ಟಿದ್ರೆ ಸಾಕು, ಅವರಲ್ಲಿರ್ತಕ್ಕಂತಹ ಸಮಸ್ತ ಗಂಧ ಮತ್ತು ಆನಂದ ಸುಗಂಧ ಎಲ್ಲವೂ ಕೂಡ ಆ ಮಾನವನಿಗೆ ಬಂದು ಮುದುಕನು ಕೂಡ ಹುಡುಗನಾಗಿ ಬಿಡುತ್ತಾನಂತೆ. ಏನು ಅಂತೆ ಅಂತ ಅಂತಿದ್ದೀರ ನೀವು? ನಾನು ಅಪ್ಸರ ಸ್ತ್ರೀಯರನ್ನು ನೋಡಿಲ್ವಲ್ಲಪ್ಪ, ಅವ್ರು ನಮ್ಮನ್ನು ಬಂದು ಮುಟ್ಟಿಲ್ವಲ್ಲಪ್ಪ, ಅದಕ್ಕೆ ನಾವು ಹೇಗೆ ಹೇಳೋದು ಹೌದು ಅಂತ? ಇಲ್ಲ ಅಂತ ಹೇಳೋಕ್ಕೋಗಲ್ಲ. ಯಾಕೆ? ವಾಯುಪುರಾಣ ಹೇಳ್ತಾ ಇದೆ, ಸುಗಂಧಾಶ್ಚಂಪವರ್ಣ ಸರ್ವಶ್ಚಾಪ್ಸರ ಸಮಾಹ ಸಂಪ್ರಯೋಗಿತು ಮಾದ್ಯಂತಿ ಕಾಂತೇನ ಮದಿರಾಂಬಿನ ತಾಸಾಮಾಪ್ಯಾಗತೆ ಸ್ಪರ್ಶಾನಂದಶ್ಚ ವಿವರ್ಧತೆ. ಅದನ್ನೇ ನಾನು ಹೇಳ್ದಲ್ಲ, ಸಂಪಿಗೆ ಹೂವಿನ ಮೈ ಬಣ್ಣ, ಮಾದಕ ಮೈ ಕಂಪೋ, ಇದೆಲ್ಲ ಅದನ್ನೇ ಸಂಸ್ಕೃತದಲ್ಲಿ ವಾಯುಪುರಾಣದಲ್ಲಿ ಆಧಾರ ಸಹಿತವಾಗಿ ಹೇಳಿದ್ದಾರೆ. ಅಪ್ಸರಿಯರು ಅಂದ್ರೆ ಯಾರು? ಬರೀ ಅವರು ಪ್ರಾಸ್ಟಿಟ್ಯೂಟ್ಸ್ ಅಲ್ಲ, ಬರೀ ವೇಶ್ಯೆಯರು ಅಲ್ಲ, ಅವರು ಯೋಗಿನಿಯರಂತೆ. ಬರೀ ಯೋಗಿನಿಯರಲ್ಲ, ಬ್ರಹ್ಮವಾದಿನಿಯರಂತೆ. ಅಪ್ಸರಿಯರು ಸಾಮಾನ್ಯವಾಗಿ ತಮ್ಮ ವೈಯಕ್ತಿಕ ಜೀವನದಲ್ಲಿ ಬ್ರಹ್ಮವಾದಿನಿಯರಾಗಿರ್ತಾರೆ, ಮಹಾಯೋಗಿನಿಯರಾಗಿರ್ತಾರೆ ಮತ್ತು ವೇಶ್ಯೆಯರೆಂದು ಪ್ರಸಿದ್ಧರಾಗಿದ್ದರೂ ಕೂಡ, ಪ್ರಾಸ್ಟಿಟ್ಯೂಟ್ಸ್ ಅಂತ ಪ್ರಸಿದ್ಧರಾಗಿದ್ದರೂ ಕೂಡ, ದೇವತೆಗಳಿಗೂ ಮಾನವರಿಗೂ ಋಷಿಗಳಿಗೂ ಅವರು ತಾಯಿಯ ಸ್ಥಾನದಲ್ಲಿಯೂ ಇರ್ತಾರೆ, ಪತ್ನಿಯ ಸ್ಥಾನದಲ್ಲೂ ಇರ್ತಾರೆ. ನೋಡಿ, ಸೋಳೆ ಮಕ್ಕಳ ಅಂತ ಬೈತಾರೆ ನೋಡಿ. ನಮ್ಮ ಭರತ ದೇಶದ ಒಂದು ಸ್ವಲ್ಪ ಹಿನ್ನೆಲೆ ನೋಡೋಣ. ಮೇನಕಾದೇವಿ ವಿಶ್ವಾಮಿತ್ರರನ್ನ ಕೂಡುತ್ತಾಳೆ. ಮೇನಕಾದೇವಿ ಯಾರು? ಅಪ್ಸರೆ, ವೇಶ್ಯೆ. ಇಂಗ್ಲಿಷಲ್ಲಿ ಹೇಳ್ಬೇಕಾದ್ರೆ ಪ್ರಾಸ್ಟಿಟ್ಯೂಟ್ ಅಥವಾ ಸೂಳೆ. ಅವಳಿಗೆ ಒಂದು ಮಗು ಹುಟ್ಟಿತು, ಶಕುಂತಲ.
ಶಕುಂತಲೆ ಮತ್ತು ದುಷ್ಯಂತ ಸೇರಿ ಒಂದು ಮಗು ಹುಟ್ಟಿತ್ತು, ಭರತ. ಅದು ಭಾರತ ಆಗಿರೋದಿಲ್ಲ. ಈ ಸೂಳೆ ಮಕ್ಕಳು ಅಂತ ಆಯ್ತಾ ಇಲ್ಲ. ಇನ್ನು ಶುಕಾಚಾರ್ಯರು, ಅವರ ತಂದೆ ವೇದವ್ಯಾಸ ದೇವರು, ಶ್ರೀಮನ್ ನಾರಾಯಣ, ಘೃತಾಚಿ ಎನ್ನುವ ಅಪ್ಸರಾಸ್ತ್ರೀ, ಕನ್ನಡದಲ್ಲಿ ಸೂಳೆ, ಇಂಗ್ಲಿಷಲ್ಲಿ ಪ್ರಾಸ್ಟಿಟ್ಯೂಟ್, ಇನ್ನೊಂದು ಸಂಸ್ಕೃತದಲ್ಲಿ ವೇಶ್ಯಾಸ್ತ್ರೀಯಾಗಿರ್ತಕ್ಕಂಥ ಘೃತಾಚಿ ಮತ್ತು ವೇದವ್ಯಾಸರಲ್ಲಿ ಅವತಾರ ಮಾಡಿದ ಶಿವ ಪರಮಾತ್ಮ ಸಾಕ್ಷಾತ್ ರುದ್ರದೇವರು ಶುಕಾಚಾರ್ಯರಾಗಿ, ಆ ಶುಕಾಚಾರ್ಯರೇ ಈ ಮಾಯಾಪುರಿ ಕ್ಷೇತ್ರದಲ್ಲಿ ಹರಿದ್ವಾರದಲ್ಲಿ ಭಾಗವತವನ್ನ ಪರೀಕ್ಷಿತ ರಾಜನಿಗೆ ಉಪದೇಶ ಮಾಡಿದ್ದಾರೋ ಇಲ್ಲ. ಹಾಗಾಗಿ ಸೂಳೆ ಮಕ್ಕಳ ಅಂತಂದ್ರೆ ಅವರೇ ನಿಜವಾದ ಗರತಿ ಮಕ್ಕಳು, ನಾವೆಲ್ಲ ಅಲ್ಲ. ಹೀಗೆ ದೇವತೆಗಳಿಗೆ ಮತ್ತು ಮನುಷ್ಯರಿಗೆ, ಋಷಿಗಳಿಗೆ ತಾಯಿಯ ಸ್ಥಾನದಲ್ಲೂ ಇರ್ತಾರೆ. ಪತ್ನಿಯ ಸ್ಥಾನವನ್ನ ಅವರ ಕರ್ತವ್ಯ ಇರೋ ತನಕ ದೇವರ ಆಜ್ಞೆಯಾಗಿರುತ್ತೆ, ಇಷ್ಟು ದಿವಸ ಅವ್ರ ಜೊತೆ ಇರಬೇಕು ಅಂತ, ಅಷ್ಟೇ ದಿವಸ ಅವ್ರ ಜೊತೆ ಸಂಸಾರ ಮಾಡ್ತಾರೆ. ತಮ್ಮ ಕರ್ತವ್ಯ ತೀರಿದ ಬಳಿಕ ಮುಂದೆ ಹೊರಟೋಗ್ತಾರೆ. ಮುಂದೆ ಅವರನ್ನು ಪತ್ನಿ ಅಂತ ಕರೆಯೋ ಹಾಗಿಲ್ಲ, 2 ಬಾರಿಸ್ತಾರಷ್ಟೇ ಕೆನ್ನೆಗೆ, ಆ ಟೈಮಿಗೆ ಅಷ್ಟೇ ನಾವು ಪತ್ನಿ. ಆಮೇಲೆ ರಾಷ್ಟ್ರಪತ್ನಿ ನಾವು. ಅದೇನು ರಾಷ್ಟ್ರಪತ್ನಿ ಅಲ್ರಿ, ರಾಷ್ಟ್ರಪತಿ ಅಂತ ನೀವು ಹೇಳ್ತೀರಾ, ರಾಷ್ಟ್ರಪತ್ನಿಗಳಿವರೆಲ್ಲ. ಹೀಗೆ ಭಗವಂತನ ಆಜ್ಞೆಯಿಂದಲೇ ಇವೆಲ್ಲ ಆ ವೇಶ್ಯಾಸ್ತ್ರೀಯರು ಮಾಡ್ತಾ ಇರ್ತಾರೆ. ಪತ್ನಿ ಸ್ಥಾನದಲ್ಲಿಯೂ ಇರ್ತಾರೆ, ಮಾತೆಯ ಸ್ಥಾನದಲ್ಲಿಯೂ ಇರ್ತಾರೆ. ಹೀಗಾಗಿ ಇಂಥವರಲ್ಲಿ ಜನಿಸಿರ್ತಕ್ಕಂಥ ಮಕ್ಕಳನ್ನ ಔರಸ ಪುತ್ರರು ಅಂತ ಸ್ವೀಕರಿಸುವ ಒಂದು ವ್ಯವಸ್ಥೆಗೆ ಈ ಭರತ ದೇಶದಲ್ಲಿ ಅಡಗಿದೆ. ಸರ್ವಾಶ್ಚ ಬ್ರಹ್ಮವಾದಿನ್ಯೋ ಮಹಾಯೋಗಾಶ್ಚತಾಃ ತಾಸ್ಮೃತಾಃ ದೇವಾನಾಂ ಋಷೀಣಾಂ ಚ ಪತ್ನ್ಯಾಸ್ತಮಾತರಶ್ಚ. ಬ್ರಹ್ಮವಾದಿನಿಯರು ಮಹಾಯೋಗಿನಿಯರು ಆಗಿದ್ರೂ ಕೂಡ ವೇಶ್ಯರಾಗಿರೋದ್ರಿಂದ ಅವರು ಕಾಮಯುಕ್ತವಾಗಿರ್ತಕ್ಕಂಥ ಭಕ್ತಿಯಿಂದಲೇ ಭಗವಂತನನ್ನು ಭಜಿಸ್ತಾರಂತೆ. ಅವರು ಬೇರೆ ದೇವರನ್ನ ತಂದೆ, ದೇವರನ್ನ ತಾಯಿ, ದೇವರನ್ನ ಬಂಧು ಬಳಗ ಅಂತ ತಿಳ್ಕೊಳ್ಳಲ್ಲ. ಯಾಕೆಂದ್ರೆ ಭಗವಂತನನ್ನ ನವವಿಧ ಪೂಜೆ ಮಾಡ್ಬೋದು. ದೇವರನ್ನ ಫ್ರೆಂಡು ಅಂತ ತಿಳ್ಕೊಬೋದು, ಅರ್ಜುನ ತಿಳ್ಕೊಂಡ. ದೇವರನ್ನ ಒಡೆಯ ಅಂತ ತಿಳ್ಕೊಂಡ ಹನುಮಂತ, ದಾಸ್ಯ ಭಕ್ತಿ ಮಾಡ್ದ. ದೇವರನ್ನ ಮಿಂಡ ವಿಟ ಪುರುಷ ಅಂತ ತಿಳ್ಕೊಂಡು ಉಪಾಸನೆ ಮಾಡುವಂತ ಕೆಲವು ವರ್ಗ ಇದೆ. ಅವರೇ ಈ ಅಪ್ಸರಾಸ್ತ್ರೀಯರು. ಈ ಅಪ್ಸರಾಸ್ತ್ರೀಯರಿಗೆ ಕಾಮದಿಂದಲೇ ಮೋಕ್ಷ ಇವರಿಗೆ. ಮತ್ತು ಅವರು ಎಲ್ಲರಲ್ಲಿಯೂ ಕೂಡ ಭಗವಂತನನ್ನ ಕಾಣುತ್ತಾರೆ. ಅವ್ರ ಪ್ರೀತಿ ಮಾಡೋದು ಭಗವಂತನೊಬ್ಬನೇ. ಆದರೆ ವಿಶ್ವಾಮಿತ್ರ ಜೊತೆ ಸಂಸಾರ ಮಾಡಬೇಕೋ, ವಿಶ್ವಾಮಿತ್ರನ ಜೊತೆ ಮಾಡೋಲ್ಲ. ವಿಶ್ವಾಮಿತ್ರನ ಅಂತರ್ಯಾಮಿ ಭಗವಂತನ ಜೊತೆ ಸಂಸಾರ ಮಾಡ್ತಾರೆ. ನೋಡಿ, ಸ್ವಲ್ಪ ದಿವಸ ಆಗಿದ್ದು ಮಗುನ ಹುಟ್ಟಿಸ್ಬಿಟ್ಟು ಹೋಗೋರು ಯಾರು? ಮೇನಕೆಯರು. ಒಂದು ಮಗು ಆದ ತಕ್ಷಣ ಕೋರ್ಟಿಗೆ ಬರ್ತಾರಲ್ಲ, ಮತ್ತು ಅವ್ರು ಯಾರು ಗೊತ್ತಿಲ್ಲ. ಹೀಗೆ ಭಗವಂತನನ್ನ ಜಾರ ಅಂತ ಉಪಾಸನೆ ಮಾಡ್ತಾರೆ. ಜಾರ ಅಂದ್ರೇನು? ಬೇಗ ಜಾರ್ಕೊಂಡೋಗೋರು ಅಂತ ಅರ್ಥ ಅಲ್ಲ. ಜಾರ ಅಂದ್ರೆ ವಿಟ ಪುರುಷ, ಅಥವಾ ಇನ್ನೂ ನಿಮ್ಮ ಕನ್ನಡದ ಭಾಷೆಯಲ್ಲಿ ಹೇಳಬೇಕಂದ್ರೆ ಮಿಂಡರು. ಅಂದ್ರೆ ಸೂಳೆ ಮನೆಗೆ ಹೋಗ್ತಾರಲ್ಲ ಗಿರಾಕಿಗಳು, ಅವ್ರಿಗೆ ಮಿಂಡ ಅಂತಾರೆ. ದೇವರನ್ನ ಮಿಂಡ ಅಂತ ಪೂಜಿಸ್ತಾರಂತೆ ಇವರು. ಮುಕ್ತಿ ಆಗತ್ತಲ್ಲ ಇವರಿಗೆ ಒಂದಲ್ಲ ಒಂದು ದಿವಸ. ಮುಕ್ತಿಯಾದಾಗ ಇವರು ಮುಕ್ತಿಯಲ್ಲೂ ಕೂಡ ಶ್ರೀಹರಿಯನ್ನ ಕಾಮಿನಿಯರಾಗೇ ಇವರು ಕಾಮಿನಿಯರಾಗಿಬಿಟ್ಟು ದೇವರನ್ನ ಉಪಾಸನೆ ಮಾಡ್ತಾರಂತೆ. ನೋಡಿ, ಊರ್ವಶಿ, ಪೂರ್ವಚಿತ್ತಿ, ಸಹಜನ್ಯ, ಮೇನಕ, ವಿಶ್ವಾಚಿ, ಘೃತಾಚಿ ಅನ್ನೋ 6 ಜನ ಅಪ್ಸರಾ ಮಂದಿ ಸ್ತ್ರೀಯರು, ಮುಖ್ಯ ಅಪ್ಸರಾ ಸ್ತ್ರೀಯರು. ಏನು ಊರ್ವಶಿ ಇದ್ದಂಗಿದೆಯಲ್ಲೋ, ಏನು ಮೇನಕೆ ಇದ್ದಂಗಿದೆಯಲ್ಲೋ, ಇದ್ದಾಳಲ್ಲ ಇವಳು. ಈ ಘೃತಾಚಿ ಅವ್ರನ್ನೆಲ್ಲ ಹೇಳಲ್ಲ ಜನ. ರಂಭಾ, ಊರ್ವಶಿ, ಮೇನಕ ಬಹಳ ಮುಖ್ಯ. ಬಹಳ ರಂಭೆ ಇದ್ದ ರಂಬೆ ಒಯ್ಯಾರದ ಬೊಂಬೆ
ನನ್ನ ಊರು ಆ ಗೊಂಬೆ ಅಂತ ಹಾಡ್ತೋ. ರಂಬೆ ವಯ್ಯಾರದ ಬೊಂಬೆ ನನ್ನ ಆ ಗೊಂಬೆ, ಎಲ್ಲಿಂದ ಬಂದಿ ಗೊಂಬೆ ಹೇಳ್ದ. ಅಲ್ಲಿ ರಂಬೆ ಊರ್ವಶಿ ಅಂತ ಅಲ್ಲಿ ತಗೊಂಡಿದ್ದಾರೆ. ಮೇನಕೆ ಎಲ್ಲಿ ಬಂದಿದೆಯೋ ನಂಗೆ ಗೊತ್ತಿಲ್ಲ. ಇವ್ರು 3 ಜನ ಮಾತ್ರ ಎಲ್ಲ ಸಿನಿಮಾದವರು ತಗೋತಾರೆ. ಉಳಿದಿದ್ದಾರಲ್ಲ ಪೂರ್ವಚಿತ್ತಿ, ಸಹಜನ್ಯ, ಮೇನಕ, ವಿಶ್ವಾಚಿ, ಘೃತಾಚಿ, ಇವರೂ ಕೂಡ ಸಾಮಾನ್ಯರಲ್ಲ. ಒಬ್ರಿಗಿಂತೊಬ್ರು ಚಂದ, ಉಪ್ಪಿನಕಾಯಿ ಚಂದ, ಬೇರೆ ಬೇರೆ ಟೇಸ್ಟ್. ಇವರು ಸನಕಾದಿ ಮುನಿಗಳಿಗೂ, ಸನಕಾದಿ ಮುನಿಗಳು ಅಂದ್ರೇನು? ಸನಕ, ಸನಂದನ, ಸನತ್ ಕುಮಾರ, ಸನತ್ ಸುಜಾತ, ಎಂಥ ವ್ಯಕ್ತಿತ್ವ ಅವ್ರದ್ದು. ಪ್ರಹ್ಲಾದರೇ ಮೊದಲಾಗಿರ್ತಕ್ಕಂಥವರನ್ನ ಕರ್ಮಜ ದೇವತೆಗಳು ಅಂತ ಕರಿತೀವಿ. ಇವರಿಗೆ ಸಮಾನರಂತವ್ರು. ಅವರನ್ನ ಕೂಡಿಸಿದ್ರೆ ಒಂದೇ ಸೀಟಲ್ಲಿ ಕೂಡಿಸ್ಬೇಕು. ಇವರು ಸೂಳೆಯರು ಅಂತ ಕೆಳಗೆ ಕೂಡಿಸೋ ಹಾಗಿಲ್ಲ. ಸನಕ, ಸನಂದನ, ಸನತ್ ಕುಮಾರ, ಸನತ್ ಸುಜಾತ ಎಲ್ಲ ಒಂದು ಸೀಟಲ್ಲಿ ಕೂತ್ಕೊಂಡ್ರೆ, ಪ್ರಹ್ಲಾದರೆಲ್ಲ ಒಂದು ಸೀಟಲ್ಲಿ ಕೂತ್ಕೊಂಡ್ರೆ ತತ್ಸಮವಾದ ಸೀಟಲ್ಲಿ ಇವರನ್ನು ಕೂಡಿಸ್ಬೇಕು. ಯಾರನ್ನ? ಈ ಅಪ್ಸರಾ ಸ್ತ್ರೀಯರನ್ನು. ಅಂದರೆ ಅವರ ಸಮಾನವಾಗಿರ್ತಕ್ಕಂಥ ಯೋಗ್ಯತೆ. ಸರಿ, ಗಂಗೆ, ಯಮನೆ, ಕೃಷ್ಣವೇಣಿ, ರೇಣುಕಾ, ತುಂಗಭದ್ರ, ಮಲಾಪಹಾರಣಿ, ಕಾವೇರಿ, ಕೌಂಡಿನಿ, ಘೃತಮಾಲ, ವಿಪಾಶ, ತಾಪಿನಿ, ಪೂರ್ಣಿಮಾ, ತಾಮ್ರಪರ್ಣಿ, ನೇತ್ರಾವತಿ, ವೇದಾವತಿ, ಕೌಶಿಕಿ, ಗಂಡಕಿ, ಗೋಮುಖಿ, ಪುಣ್ಯಧ, ಕುಮಾರಧಾರ, ಸುವರ್ಣ, ಪಯಸ್ವಿನಿ, ಶುಕ್ತಿಮತಿ, ಚಕ್ಷುಷ್ಮತಿ, ಮಹಾಪಾಪನಾಶಿನಿ ಅಂತಿದೆಲ್ಲ ಆ ಗಂಗೆ. ಇದೆಲ್ಲ ಗಂಗಾ ನದಿಗಿಂತ ಸರ್ವಶ್ರೇಷ್ಠವಾದ ಯಾವುದೂ ಇಲ್ಲ ಅಂತ ಹೇಳಿದಿರಲ್ಲ. ಗಂಗಾ ನದಿಗಿಂತಲೂ, ಗಂಗಾದಿ ದೇವತೆಗಳಿಗಿಂತಲೂ ಇವರು ಉತ್ತಮರಂತೆ ಈ ಅಪ್ಸರಾ ಸ್ತ್ರೀಯರು. ಅಪ್ಸರಾ ಸ್ತ್ರೀಯರು ಗಂಗೆಯಲ್ಲಿ ಎಷ್ಟು ಪಾವಿತ್ರ್ಯ ಇದೆಯಲ್ಲ, ಅದಕ್ಕಿಂತ ಹೆಚ್ಚು ಪಾವಿತ್ರ್ಯ ಈ ಅಪ್ಸರಾ ಸ್ತ್ರೀಯರಲ್ಲಿದೆಯಂತೆ. ಒಮ್ಮೆ ಬರಬಾರ್ದೆ ಇವರು ನಮ್ಮ ಹತ್ರ ಅಂತ ನಿಮಗನ್ಸಿದ್ರೆ ಯಾಕೆ ಸಾಧ್ಯ? ಅವರು ಒಲಿದು ಬರಬೇಕ್ರಿ, ನಾವು ಕರೆದ್ರೆ ಬರಲ್ಲ ಅವರು. ಇನ್ನು ವೇದದ ಅಧಿಕಾರ ಇರ್ತಕ್ಕಂತಹ ಉತ್ತಮ ಸಾಲಿನಲ್ಲಿ ಒಂದಿಷ್ಟು ಸ್ತ್ರೀಯರು ಬರ್ತಾರೆ, ಅಪ್ಸರಾ ಸ್ತ್ರೀಯರು. ಯಾರವರು? ಯಥಾ ಊರ್ವಶಿ, ಯಮೀಚೈವ. ಊರ್ವಶಿ ವೇದದ ಅಧಿಕಾರ ಇದೆಯಂತೆ ಅವಳಿಗೆ. ಇನ್ನು ಉಳಿದ ಎಲ್ಲ ಕೋಟಿಗಟ್ಟಲೆ ಅಪ್ಸರಾಯರು ಶತಕೋಟಿ ಸಂಖ್ಯೆಯಲ್ಲಿ ಅಂತಃಪ್ರಕಾಶರು, ಸ್ವಯಂ ಪ್ರಕಾಶ ಅಂತ ಹೆಸರುಕೊಂಡಿರ್ತಾರೆ. ಹಾಗೆ ಅಂತಃಪ್ರಕಾಶ ಅಂದರೆ ಒಳಗಿನಿಂದಲೇ ಬೆಳಕನ್ನು ಕಾಣುವಂಥ ಋಷಿಗಳಿಗಿಂತಲೂ ಶ್ರೇಷ್ಠರಂತಿವರು. ಅದ್ಭುತ ನೋಡಿ. ಯಾಕೆ ಹೇಳಿ? ಈ ಋಷಿಗಳು ಇವರ ಕಾಮಕ್ಕೆ ಬಿದ್ದು ಬಿಡ್ತಾರೆ ಇಲ್ಲ, ಮತ್ತೆ ಅವರ ಶ್ರೇಷ್ಠರಲ್ಲದೆ ಮತ್ತೇನು? ಈ ತಾರತಮ್ಯವನ್ನು ಮೋಕ್ಷದಲ್ಲಿಯೂ ಕೂಡ ಇರುತ್ತೆ. ಅಪ್ಸರಾಭ್ಯೋ ಆಕರಂ ನಮಃ, ಅಪ್ಸರಾಭ್ಯೋ ಕರಂ ನಮಃ. ಅಥರ್ವವೇದ ಮಂತ್ರ ಹೇಳ್ತಾ ಇದೆ, ಅಪ್ಸರಿಯರಿಗೆ ನಮೋ ನಮಃ ಅಂತ ಕೇಳ್ತಾ ಇದೆ. ಇಂಥ ಅಪ್ಸರಾ ಸ್ತ್ರೀಯರನ್ನ ಯಾರೂ ತಪಶ್ಚರ್ಯ ಮಾಡೋಲ್ಲ, ಮಾಡದೆ ತಕ್ಷಣ ಬಂದು ವರ ಕೊಡ್ತಾರೆ. ಕೊಟ್ಟರೆ ಏನಾಗುತ್ತೆ? ಅವರ ರೂಪವೇ ಬಂದ್ಬಿಡುತ್ತೆ. ಅವ್ರ ರೂಪ ಬಂದ ತಕ್ಷಣ ಏನಾಗುತ್ತೆ? ಮನೇಲಂತೂ ಖಂಡಿತ ಇರೋಕ್ಕಾಗಲ್ಲ. ಹೊರಗೆ ಹೋದ್ರೆ ಏನಾಗುತ್ತೆ? ಜನ ಬಿಡೋಲ್ಲ ಅಷ್ಟು. ನೀವು ತಪಸ್ ಮಾಡೋಕ್ಕಿಂತ ಮುಂಚೆ ಅಪ್ಸರಾ ಸ್ತ್ರೀಯರನ್ನ ಅವ್ರು ನಿಮಗೆ ಒಳ್ಳೆ ರೂಪ ಕೊಟ್ಬಿಡ್ತಾರೆ, ಅವ್ರ ಮೈ ವಾಸನೆ ಎಲ್ಲ ಕೊಟ್ಬಿಡ್ತಾರೆ. ಆಮೇಲೆ ನಿಮ್ಮ ಮನೇಲಿ ಇರೋಕ್ಕಾಗಲ್ಲ, ಹೊರಗೆ ಉಳಿಯೋಕ್ಕಾಗಲ್ಲ. ಅದರಿಂದ ತಪಸ್ ಮಾಡೋಕ್ಕೆ ಹೋಗಬೇಡಿ, ಜಾಗ್ರತೆ. ಇನ್ನು ಇವರೆಲ್ಲ ದೇವ ನಾರಿಯರಾದರು. ಮುಂದೇನು? ಬಂದೊದಗಿ ಪಾಠಕರು ಓವಿ ಪಾಡುತ್ತಾ ಕುಣಿದರು. ಕುಣಿದವರು ಯಾರು? ಇವರು ರಂಭಾ, ಊರ್ವಶಿ, ಮೇನಕ, ಪೂರ್ವಚಿತ್ತಿ, ಘೃತಾಚಿ, ಸಹಜನ್ಯ, ಇವರೆಲ್ಲ ಅಪ್ಸರಾ ಸ್ತ್ರೀಯರು ನರ್ತನ ಮಾಡಿದ್ದು. ಈ ನರ್ತನ ಮಾಡುವಾಗ ತಬಲ, ವಾದ್ಯ, ಹಾಡು ಹೇಳೋರು ಬೇಡವಾ? ಪಾಠಕರು ಬೇಡವಾ? ಅವ್ರು ಯಾರು ನೋಡಿ? ದೇವನಾರಿಯರ ಒಡನೆ ಬಂದೊದಗಿದ ಸ್ತುತಿ ಪಾಠಕರು ಯಾರು? ಅವರು ಗಂಧರ್ವರು. ಗಂಧರ್ವರು ಅಂದ್ರೆ ಯಾರು? ಅದು ಮದುವೆ ಮಾಡುವಾಗ ಮೊದಲು ಚಂದ್ರಂಗೆ ಮದುವೆ ಮಾಡ್ತಾರೆ, ಆಮೇಲೆ ಎರಡನೇದು ಗಂಧರ್ವನಿಗೆ ಮಾಡ್ತಾನೆ ಅಂತ ಹೇಳಿದ್ದಲ್ಲ. ಗಾಹ ಅಂದ್ರೇನು? ಮಾತುಗಳನ್ನು ಧಾರಯಂತಿ, ಯಾರು ಧರಿಸಿರ್ತಾರೆ. ಅರ್ಥಾತ್ ಒಳ್ಳೆಯ ಪದಪುಂಜಗಳನ್ನು ಯಾರು ಸುಲಲಿತವಾಗಿ ಹೇಳ್ತಾರೆ, ಹಾಡ್ತಾರೆ. ಸಾಮಾನ್ಯವಾಗಿ
ಸಂಗೀತ ಹೇಳುವರಲ್ಲಿ ಗಂಧರ್ವ ಅಂಶ ಇರುತ್ತೆ. ಇಂಥ ಸ್ತುತಿ ಪಾಠಕರ ಮಾತುಗಳನ್ನು ನಾವು ಕೇಳಬೇಕಂತೆ. ಅವರು ಸದಾ ಉಚ್ಚರಿಸ್ತಾ ಇರ್ತಾರೆ. ಆದ್ದರಿಂದ ಅವರ ಹೆಸರು ಗಂಧರ್ವರು. ಆದರೆ ಎಲ್ಲ ಗಂಧರ್ವರು ಕೂಡ ಸ್ತುತಿ ಪಾಠಕರು ಅಲ್ಲ. ಸಾಮಾನ್ಯವಾಗಿ ಎಲ್ಲ ಗಂಧರ್ವರು ವೀರ ಯೋಧರಾಗಿರ್ತಾರೆ. ದೇವತೆಗಳಿಗೂ ಮತ್ತು ಅಸುರರಿಗೂ ಯುದ್ಧ ಆಗುವಾಗ, ಹೋರಾಡುವಾಗ ಇವರು ಅವರಿಗೆ ಸಹಾಯ ಮಾಡ್ತಾರೆ. ಯಾಕೆ ಅಂದರೆ ಅಶ್ವವಿದ್ಯಾ ನಿಪುಣರು ಗಂಧರ್ವರು. ಬೈ ಬರ್ತ್ ಅವರಿಗೆ ಅಶ್ವವಿದ್ಯಾ ಇರುತ್ತೆ. ಅದರ ಕುದುರೆಯನ್ನು ಏರಿ ಎಂಥ ಕುದುರೆಯನ್ನು ಬೇಕಾದರೂ ಏರಿ ಹೇಗೆ ಬೇಕಾದರೂ ರೈಡ್ ಮಾಡ್ತಾರೆ. ಅಶ್ವವಿದ್ಯಾ ನಿಪುಣರು. ಅರ್ಜುನ ಯುದ್ಧದಲ್ಲಿ ಚಿತ್ರರಥ ಅನ್ನೊಬ್ಬ ಗಂಧರ್ವನನ್ನ, ರಾಜನನ್ನ ಸೋಲಿಸ್ತಾನೆ. ಆ ಅರ್ಜುನನ ಪರಾಕ್ರಮಕ್ಕೆ ಮೆಚ್ಚಿಬಿಟ್ಟು ಪಾಂಡವರಿಗೆ ಒಬ್ಬೊಬ್ಬರಿಗೂ 100 ದಿವ್ಯವಾಗಿರ್ತಕ್ಕಂಥ ಘೋಡ ಕುದುರೆಗಳನ್ನು ಈ ಗಂಧರ್ವರು ಕೊಟ್ರಂತೆ. ಲೋಕದ ಎಲ್ಲ ಕುದುರೆಗಳಿದೆಯಲ್ಲ ಅವು ಕಡೆ ವಾಜಿ ಅಂತ ಶಬ್ದ, ವಾಜೀಕರಣ ಅಂತ ಹೇಳ್ತೀವಿ ನಾವು ಆಯುರ್ವೇದದಲ್ಲಿ. ಯಾರಿಗೆ ಪುರುಷತ್ವ ಇರಲ್ಲ ಅವರಿಗೆ ವಾಜೀಕರಣ ಔಷಧಿಯನ್ನು ಮಾಡಿಕೊಡಿ ಅಂತ ಹೇಳ್ತಾರೆ. ಕುದುರೆ ತಾಕತ್ ಬರುತ್ತೆ ಅಂತ. ವಾಜಿ ಅಂದ್ರೆ ಏನು? ಕುದುರೆ. ಅವ ಕಡೆಯಿಂದ ಬಲ್ದೇವ ಜೀವದನೇ ಭಾವಿ ಸುಭವಾದಿರಾಜ ಮುನಿಯ ಕಾಣುತ್ತ. ಆವ ಕಡೆಯಿಂದ ಬಂದೆ ವಾಜಿವದನೇ. ವಾಜಿ ಅಂದ್ರೆ ಮುಖ, ಕುದುರೆ. ಈ ವಾಜಿ ಎನ್ನುವ ಕುದುರೆಗಳನ್ನ ಗಂಧರ್ವ ಕುದುರೆಗಳಿಗೆ ಮಾತ್ರ ಈ ಹೆಸರು ಸಲ್ಲುತ್ತೆ, ಬೇರೆ ಯಾವ ಕುದುರೆಗಳಿಗೂ ಸಲ್ಲೋಲ್ಲ. ಒಂದಿಷ್ಟು ಕುದುರೆಗಳು ಹಿಮಾಲಯದಲ್ಲಿದೆ. ಈ ಕೇದಾರಕ್ಕೆಲ್ಲ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ತಾರೆ ಕುದುರೆ ಮೇಲೆ. ಅದು ಹಿಂದ್ಗಡೆ ಕಾಲಿಂದ ಒದ್ಬಿಡುತ್ತೆ. ನೋಡಕ್ಕೆ ಮಾತ್ರ ಕುದುರೆ ಥರ ಇರುತ್ತೆ, ಆದರೆ ಹಿಂಗಾಲಿಂದ ಒದಿಯುತ್ತೆ. ಹಿಂದ್ಗಡೆ ಕಾಲಿಂದ ಒದ್ರೆ ಕುದುರೆ ಅಲ್ಲ, ಅದು ಮುಂಗಾಲಿಂದಲೇ ಒದಿಬೇಕು. ಅರ್ಧ ಕುದುರೆ ಅರ್ಧ ಕತ್ತೆ ಎರಡೂ ಸೇರಿ ಆಗಿರೋದು. ಅದಕ್ಕೆ ಹೇಸರುಗತ್ತೆ ಅಂತಾರೆ. ಮನೇಲಿ ಬೈವಾಗ ಎಥೂ ಎಥೂ ಹೇಸರುಗತ್ತೆ ಅಂತಾರೆ ಇಲ್ವಾ? ಹಾಗೆ ಬೃಹದಾರಣ್ಯಕ ಭಾಷ್ಯದಲ್ಲಿ ಈ ಮಾತು ಉಕ್ತವಾಗಿದೆ, ಹೇಳಲ್ಪಟ್ಟಿದೆ. ಅದಕ್ಕೂ ಕಾರಣ ಆ ಭಾಷ್ಯದಲ್ಲಿ ಹೇಳಿದೆ. ಏನು? ಸರ್ವದಾ ಯುದ್ಧ ಕರ್ತೃತ್ವಾತ್ ವಾಜಿ. ಸದಾ ಯುದ್ಧ ಮಾಡುವುದರಿಂದ ಗಂಧರ್ವರ ಕುದುರೆಗಳು ಅವು ಸುಸ್ತೇ ಆಗಲ್ಲಂತೆ. ಅದಕ್ಕೆ ವಾಜಿ ಎನ್ನುವ ಹೆಸರು ಬಂದಿದೆ. ಯಾಕೆ? ಗಂಧರ್ವರು ಸದಾ ಯುದ್ಧ ನಿರತರು. ಅವರು ಸೋತಾಗಲೇ ದೇವತೆಗಳು ಸ್ವತಃ ರಣರಂಗಕ್ಕೆ ಬರಬೇಕಾಗತ್ತೆ. ದೇವತೆಗಳು ಮತ್ತು ರಾಕ್ಷಸರ ಯುದ್ಧದಲ್ಲಿ ಮೊದಲು ಬರೋರು ಯಾರು? ಗಂಧರ್ವರು. ಗಂಧರ್ವರು ಸೋತರೆ ದೇವತೆಗಳು ಬರೋರು. ಇನ್ನು ಇವರು ಒಳ್ಳೆ ಪೊಲಿಟಿಷಿಯನ್ಸ್, ರಾಜನೀತಿಜ್ಞರಾಗಿರ್ತಾರೆ. ದೇವತೆಗಳಿಗೆ ದೂತರಾಗಿಯೂ ಇರ್ತಾರೆ, ಗುಪ್ತಚಾರರಾಗಿಯೂ ಇರ್ತಾರೆ. ಗುಪ್ತಚಾರರು ಅಂದ್ರೇನು? CIDಗಳಾಗಿರ್ತಾರೆ. ಆ ಕಾರ್ಯವನ್ನು ನಿರ್ವಹಿಸ್ತಿರ್ತಾರೆ. ಅದು ಕೂಡ ಗಂಧರ್ವರದ್ದೇ ಕೆಲಸ. ಧೃತರಾಷ್ಟ್ರನೆಂಬ ಗಂಧರ್ವ ಇಂದ್ರನ ದೂತನಾಗಿ ಮರುತ್ತ ರಾಜನ ಬಳಿಗೆ ಬಂದ ಉಲ್ಲೇಖ ಮಹಾಭಾರತದಲ್ಲಿದೆ. ಧೃತರಾಷ್ಟ್ರ ಅನ್ನೋ ಗಂಧರ್ವ ಇದ್ದ. ಈ ಧೃತರಾಷ್ಟ್ರ ಬೇರೆ, ಈ 101 ಜನ ತಂದೆ ಇದ್ರಲ್ಲ, ಮಕ್ಕಳಿದ್ರಲ್ಲ, ಅವರ ತಂದೆ ಗಾಂಧಾರಿಯ ಗಂಡ, ಆ ಧೃತರಾಷ್ಟ್ರ ಬೇರೆ. ಧೃತರಾಷ್ಟ್ರ ಅಂತ ಒಬ್ಬ ಗಂಧರ್ವ ಇದ್ದಾನೆ. ಆ ಗಂಧರ್ವ ಇಂದ್ರನ ದೂತನಾಗಿ ಮರುತ್ತ ರಾಜ ಅಂತ ಒಬ್ಬ ಯಜ್ಞ ಮಾಡಿರ್ತಾನೆ ಪ್ಲಕ್ಷಾವತರಣದಲ್ಲಿ. ಅವನ ಹತ್ರ ಬಂದು ಮಾತಾಡೋಕ್ಕೆ ಬಂದಂತ ಉಲ್ಲೇಖ ಮಹಾಭಾರತದಲ್ಲಿ ಇದೆ. ಇನ್ನು ಗಂಧರ್ವರು ಮಾಯಾ ವಿದ್ಯಾ ವಿಶಾರದರು. ಜಾದೂ ಟೋನ ಬಹಳ ಚೆನ್ನಾಗಿ ಮಾಡ್ತಾರ. ಯಾರು ಜಾದೂ ಟೋನ ಮಾಡೋರಿದ್ರೆ ಅವರಲ್ಲಿ ಗಂಧರ್ವರ ಅಂಶ ಇದೆ ಅಂತ ತಿಳ್ಕೋಬೇಕು. ಯಾರು ಚೆನ್ನಾಗಿ ಸಂಗೀತ ಹಾಡೋರಿದ್ರೆ ಅವರಲ್ಲಿ ಗಂಧರ್ವರ ಅಂಶ ಇದೆ ಅಂತ ಇಟ್ಕೋಬೇಕು. ಚೆನ್ನಾಗಿ ಯುದ್ಧ ಮಾಡ್ತಿದ್ರೆ ಅವರಲ್ಲಿ ಗಂಧರ್ವರ ಅಂಶ ಇದೆ ಅಂತ ಇಟ್ಕೋಬೇಕು. ಇವರು ಮಾಯಾವಿದ್ಯಾ ವಿಶಾರದರು. ಮಾಯಾವಿದ್ಯೆ ಅದು ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಈ ವಿದ್ಯೆಯ ಬಲದಿಂದ
ಮಾಯಾವಿಗಳಾಗಿರ್ತಕ್ಕಂಥ ಅಸುರನನ್ನ ಇವರು ಎದುರಿಸುತ್ತಾರೆ. ಇವ್ರಿಗೊಂದು ಮಹಾವಿದ್ಯೆ ಇದೆ, ಅದಕ್ಕೆ ಚಾಕ್ಷುಷಿ ವಿದ್ಯೆ ಅಂತ ಕರೀತಾರೆ. ಇರಲಿ, ಚಾಕ್ಷುಷಿ ವಿದ್ಯೆ ಅಂದರೆ ತಾವು ಎಲ್ಲಿ ಕೂತಿರ್ತಾರಲ್ಲ ಆ ಕೂತ ಜಾಗದಿಂದಲೇ ಮೂರೂ ಲೋಕಗಳಿರತಕ್ಕಂಥ ವಸ್ತುಗಳನ್ನ ಕುಳಿತಲ್ಲಿಂದಲೇ ಸ್ಪಷ್ಟವಾಗಿ ಕಾಣಬಲ್ಲವರು. ಚಾಕ್ಷುಷಿ ವಿದ್ಯೆ. ಈ ನಿಮ್ಮನೇಲಿ ಏನು ಅಡುಗೆ ಮಾಡಿದ್ದಾರೆ? ನೋಡು, ಬದನೆಕಾಯಿ ಹಾಕಿ ಅಡುಗೆ ಮಾಡಿದ್ಯಾ, ಹಳದಿ ಬಣ್ಣದ ಸೀರೆ ಉಟ್ಕೊಂಡಿದ್ಯಾ, ಹಸಿರು ಬಣ್ಣದ ಜಾಕೆಟ್ ತೊಟ್ಕೊಂಡಿದ್ದೀಯಾ, ಸರಿ, ನಿಂಗೆ ಇಲ್ಲಿ ಮಚ್ಚೆ ಇದೆ, ಅಲ್ಲಿ ಇದಿದೆ, ಇದೆಲ್ಲವನ್ನೂ ಕೂಡ ಹೇಳುವಂತಹ ಶಕ್ತಿ ಯಾರಿಗಿದೆ? ಗಂಧರ್ವರಿಗೆ ಮಾತ್ರ ಇದೆ. ಅಂದರೆ ಇವರಿಗೆ ಚಾಕ್ಷುಷಿ ವಿದ್ಯೆಯ ಬಲದಿಂದ 3 ಲೋಕದಲ್ಲಿ ಇರುವಂತಹ ಯಾವುದೇ ವಸ್ತುವನ್ನು ಕುಳಿತಲ್ಲಿಂದಲ್ಲಿಯೇ ಕಣ್ಣಿನಿಂದ ಸ್ಪಷ್ಟವಾಗಿ ಕಾಣಬಲ್ಲವರು. ಅಂದರೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಪಾಸ್ಟ್ ಅಂಡ್ ಪ್ರೆಸೆಂಟ್ ಸೆನ್ಸ್, ಫ್ಯೂಚರ್ ಎಲ್ಲವನ್ನೂ ನೋಡಿಬಿಡ್ತಾರೆ. ಅಂಥವರು ಗಂಧರ್ವರಾಗಿರ್ತಾರೆ. ಸ್ವಾಮಿ, ನಮಗದನ್ನು ಕಲಿಸ್ಕೊಡಿ. ಆಗೋಲ್ಲ. ಯಾಕಾಗೋಲ್ಲ? ನೀವು ಗಂಧರ್ವರ ಅಲ್ಲ. ನಮಗೆ ಕಲಿಸದೇ ಬಂದಿರತಕ್ಕಂಥ ವಿದ್ಯೆ ಅದು. ಕಾರಣ ಏನು? ಮೀನು ನೀರಲ್ಲಿ ಈಜಾಡುತ್ತೆ, ಅದಕ್ಕೆ ಯಾರು ಸ್ವಿಮ್ಮಿಂಗ್ ಕಲಿಸಿದಾರ? ನವಿಲು ಗರಿಕೆದ್ರೆ ಕುಣಿಯುತ್ತೆ, ಎಲ್ಲಾದ್ರೂ ಡ್ಯಾನ್ಸ್ ಕ್ಲಾಸಿಗೆ ಹೋಗಿತ್ತಾ? ಕೋಗಿಲೆ ಹಾಡುತ್ತೆ, ಅದೇನಾದ್ರೂ ಸಂಗೀತ ಕ್ಲಾಸಿಗೆ ಹೋಗಿತ್ತಾ? ಇಲ್ವಲ್ಲ. ಹಾಗೆ ಗಂಧರ್ವರು ಕೂಡ ಚಾಕ್ಷುಷಿ ವಿದ್ಯೆ ಅವರಿಗೆ ಬೈಬರ್ತ್ ಬಂದಿರುತ್ತೆ ಅಂತ ಹೇಳಿ ಮಹಾಭಾರತ ಹೇಳುತ್ತೆ. ವಿಶ್ವಾವಸು ಅನ್ನೋ ಗಂಧರ್ವ ಸಂಗೀತದಲ್ಲಿ ಅದ್ವಿತೀಯವಾದ ಪ್ರಸಿದ್ಧನಾಗಿದ್ದಾನೆ. ಈ ಸಂಗೀತ ವಿದ್ಯೆಗೆ ವಿಶ್ವಾವಸು ಗಂಧರ್ವ ಶ್ರೇಷ್ಠವಾಗಿರ್ತಕ್ಕಂಥ ಗಂಧರ್ವ. ಸಂಗೀತ ವಿದ್ಯೆಗೆ ಹೆಸರೇ ಗಂಧರ್ವ ವಿದ್ಯೆ ಅಂತ ಹೆಸರು. ಯಾಕಂದರೆ ಗಂಧರ್ವ ಗಾನ ಶ್ರೇಷ್ಠದಲ್ಲಿ ಶ್ರೇಷ್ಠ. ಅದು ಗಂಧರ್ವರಿಗೆ ಮಾತ್ರ ಸಾಧ್ಯ. ಅವರು ಗಾಂಧಾರ ಗ್ರಾಮದಲ್ಲಿ ಹಾಡ್ತಾರಂತೆ. ಗ್ರಾಮ ಅಂದ್ರೆ ಏನು, ವಿಲೇಜ್ ಅಲ್ಲ, ಗಾಂಧಾರದಲ್ಲಿ ಬಂದ್ಬಿಡುತ್ತೆ, ಹೋದಾಯ್ತು ಮೇಲೆ ಅಲ್ಲಿಂದ ಮೇಲಕ್ಕೆ ಹಾಡ್ತಾರಂತವ್ರು. ಅದಕ್ಕೆ ಗಾಂಧಾರ ಅಂತ ಹೇಳ್ತಾರೆ. ಮನುಷ್ಯರು ಹೇಗಾಡ್ತಾರೆ? ಕೇವಲ ಷಡ್ಜದಲ್ಲಿ ಹಾಡ್ತಾರೆ. ಇದು ಸಾಮಾನ್ಯವಾಗಿ ಇದು ಎಲ್ಲರಿಗೂ ಅರ್ಥ ಆಗಲ್ಲ, ಸಂಗೀತ ಬಲವರಿಗೆ ಮಾತ್ರ ಗೊತ್ತಾಗತ್ತೆ ಈ ಪ್ರವಚನ. ಷಡ್ಜದಲ್ಲಿ ಹಾಡ್ತಾರೆ ಮತ್ತು ಮಧ್ಯದ ಗ್ರಾಮದಲ್ಲಿ ಹಾಡಬಲ್ಲವರು ಮಾತ್ರ ಇದ್ದಾರೆ. ಆದರೆ ಗಾಂಧಾರದಲ್ಲಿ ಹಾಡೋರು ಯಾರು? ಗಂಧರ್ವರು ಮಾತ್ರ, ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಇನ್ನು ನಾಟ್ಯ ವಾದ್ಯ ಕಲೆಗಳಲ್ಲೂ ಕೂಡ ಗಂಧರ್ವರೇ ಮೇಲು. ಯುದ್ಧ, ಸಂಗೀತ, ನಾಟ್ಯ, ವಾದ್ಯ ಮುಂತಾದ ಕಲೆಗಳಲ್ಲಿ ಪರಿಣಿತರಾಗಿರ್ತಕ್ಕಂಥ ಗಂಧರ್ವರ ಬೇರೆ ಬೇರೆ ಪಂಗಡಗಳಿದೆ ಅಂತ ಹೇಳಿ ಬೃಹದಾರಣ್ಯಕ ಭಾಷ್ಯದಲ್ಲಿ, ಉಪನಿಷತ್ತಿನ ಭಾಷ್ಯದಲ್ಲಿ ಹೇಳಲ್ಪಟ್ಟಿದೆ. ಇವರೆಲ್ಲ ಸ್ತುತಿ ಪಾಠಕರು. ದೇವಾನಾರಿಯರೆಲ್ಲ ಬಂದೊದಗಿ ಸ್ತುತಿ ಪಾಠಕರು ಅಂತಿದೆಯಲ್ಲ, ಸ್ತುತಿ ಪಾಠಕರು ಅಂದ್ರೆ ಇವರು. ಗಂಧರ್ವಾಸ್ತು ಸದಾ ಯುದ್ಧರತ ದೇವಾನುಗಾಯತಃ ಕೇಚಿತ್ ಗಾನರತ ನಿತ್ಯಂ ಗಂಧರ್ವಾಃ ನರ್ತಕಾಃ ಪರೇ ಕೇಚಿತ್ ವಾದ್ಯರತ ನಿತ್ಯಂ ಚಾರಣ ಗುಪ್ತಚರಾಃ. ಇಷ್ಟ ತನಕ ನಾನೇನು ಕನ್ನಡದಲ್ಲಿ ಹೇಳಿದೆ ಅದನ್ನೇ ಅವ್ರು ಹೇಳಿದ್ದಾರೆ. ಸದಾ ಯುದ್ಧರತರು ದೇವತೆಗಳನ್ನು ಅನುಸರಣೆ ಮಾಡ್ತಾರೆ, ಗಾನವನ್ನು ಹಾಡ್ತಾರೆ, ಅದೇ ಮತ್ತೇನಿಲ್ಲ. ಹೀಗೆ ಯುದ್ಧ ವಿದ್ಯೆ, ಅಶ್ವವಿದ್ಯೆ, ರಾಜನೀತಿ, ಚಾಕ್ಷುಷಿ ವಿದ್ಯೆ, ಮಾಯಾ ವಿದ್ಯೆ, ಸಂಗೀತ, ನಾಟ್ಯ, ವಾದ್ಯ ಮುಂತಾದ ಸಕಲ ಕಲೆಗಳಲ್ಲಿ ನಿಪುಣರಾಗಿದ್ದರಿಂದ, ಈ ಕಲೆಗಳಲ್ಲಿ ಆನಂದ ಪಡುವರಾಗಿರುವುದರಿಂದ, ಈ ಕಲೆಗಳನ್ನು ಜನಗಳಿಗೆ ಸಮಾಜಕ್ಕೆ ತೋರಿಸಿ ಆನಂದವನ್ನು ಕೊಡ್ತಾ ಇರುವುದರಿಂದ ಗಂಧ ಅಂದರೆ ಆನಂದವನ್ನು,
ಅರ್ವಂತಿ ಹೊಂದುವವರು ಇತಿ ಗಂಧರ್ವ ಅಂತ ಅನಿಸ್ಕೊಳ್ತಾರೆ. ಸಾಮಾನ್ಯವಾಗಿ ಗಂಧರ್ವರೆಲ್ಲರೂ ಕೂಡ ಸ್ಫುರದ್ರೂಪಿಗಳು, ವಿಲಾಸಿಗಳು. ವಿಲಾಸಿ ಅಂದ್ರೇನು ನಿಮಗೆ ಹೇಳಬೇಕಾದ್ದಿಲ್ಲ. ಸಾಯಂಕಾಲ ಆದ ತಕ್ಷಣ ಏನು ಮಾಡ್ತೀರೋ ಅದೆಲ್ಲವೂ ಕೂಡ ಅದಿಷ್ಟೇ, ಅವರ ಧೂಳಷ್ಟು ಇಲ್ಲ, ಅದನ್ನು ನಿತ್ಯ ಮಾಡ್ತಾರೆ. ವಿಲಾಸಿಗಳು ಸುಗಂಧ ದ್ರವ್ಯಗಳನ್ನು, ವಿಚಿತ್ರವಾಗಿರ್ತಕ್ಕಂಥ ದಿವ್ಯ ಆಭರಣಗಳನ್ನು ಬಯಸುವವರು, ಹೊಂದಿರತಕ್ಕಂಥವರು. ನಾಸಿಕಾಗ್ರಾಶ್ಚ ಗಂಧರ್ವಾನ್ ಸುಚಿತ್ರಾಂಬರ ವಾಸಸಃ. ಹರಿವಂಶ ಹೇಳುತ್ತೆ, ಹರಿವಂಶ ಎನ್ನುವ ಪುರಾಣ ಹೇಳುತ್ತೆ, ಭಗವಂತನ ಆದಿ ಸೃಷ್ಟಿಯಲ್ಲಿ ಭಗವಂತನ ನಾಸಿಕದಿಂದ, ಮೂಗಿನಿಂದ ಉದಿಸಿ ಬಂದವರು ಇವರೆಲ್ಲ ಅಂತ. ಆದ್ದರಿಂದ ಗಂಧ, ಸುಗಂಧ ಇವರಿಗೆ ಬಹಳ ಇಷ್ಟ. ಸೇಂಟ್, ಊರ್ವಶಿ, ರಂಭಾ, ಊರ್ವಶಿ, ಮೇನಕೆಯರು ಎಲ್ಲ ಕೂಡ ಅವರು ಕೂಡ ಒಂದು ರೀತಿಯಲ್ಲಿ ಗಂಧರ್ವ. ಅವರೆಲ್ಲರ ಅಪ್ಸರಾಸ್ತ್ರೀಯರು, ಗಂಧರ್ವರ ಇವರೆಲ್ಲ ಕಣ್ಣಿನಿಂದ ಹುಟ್ಟಿ ಬಂದವರು. ಕಣ್ಣಿಂದ ಹುಟ್ಟಿ ಬಂದಿದ್ರಿಂದಲೇ ಇವರನ್ನ ಕಣ್ಣಿಂದ ನೋಡಿ ಆನಂದ ಪಡೋದು. ಯಾರನ್ನ? ಈ ಅಪ್ಸರಾಸ್ತ್ರೀಯರನ್ನ. ಗಂಧರ್ವರನ್ನ ಮೂಗಿನಿಂದ ಆನಂದ ಪಡ್ತೇವೆ. ಯಾಕೆ? ಅವರು ದೇವರ ಮೂಗಿನಿಂದ ಹುಟ್ಟಿದ್ದಾರೆ. ಮೂಗಿನಿಂದ ಸುಗಂಧ ದ್ರವ್ಯವನ್ನ, ಕಣ್ಣಿನಿಂದ ರೂಪವನ್ನ ತೋರಿಸುವಂತಹ ಇಂತಹ ವ್ಯಕ್ತಿಗಳು. ಇನ್ನು ಗಂಧರ್ವರ ಸ್ವಭಾವವನ್ನ, ಗಂಧರ್ವರ ಆವೇಶವನ್ನ ಅಥವಾ ಅವರ ಅಂಶವನ್ನು ಹೊಂದಿರತಕ್ಕಂಥ ಮನುಷ್ಯರನ್ನು ನೀವು ಕಂಡು ಊಹಿಸಬಹುದು. ನೀವು ನೋಡಿಬೇಕಾದ್ರೆ ಗಂಧರ್ವರ ಆವೇಶ ಮತ್ತು ಅಪ್ಸರಾ ಸ್ತ್ರೀಯರ ಆವೇಶ ಕೆಲವರು ಮನುಷ್ಯರಿಗಿರುತ್ತೆ. ಅವರ ಅಲಂಕಾರ ಮಾಡಿಕೊಳ್ಳೋ ರೀತಿ, ಅವರ ಮೈಯಲ್ಲಿ ಬರ್ತಕ್ಕಂಥ ಸುಗಂಧಗಳು, ಇವರಲ್ಲಿರ್ತಕ್ಕಂಥ ವಿದ್ಯೆಗಳು ಯಾವ ಮನುಷ್ಯನಲ್ಲಿದ್ದರೆ ಅವನು ಗಂಧರ್ವ ಅಂಶ ಅಂತ ತಿಳ್ಕೋಬೇಕು. ಹೃಷ್ಟಾತ್ಮ ಪುಲಿನವಂತ ಪುಲಿನಾಂತರೋಪಸೇವಿ ಸ್ವಾಚಾರಃ ಪ್ರಿಯಪರಗೀತ ಗಂಧಮಾಲ್ಯ ನೃತ್ಯತ್ವ ಪ್ರಹಸತಿ ಚಾರು ಚಲ್ಪಶಬ್ದಂ ಗಂಧರ್ವಗ್ರಹ ಪರಿಪೀಡಿತೋ ಮನುಷ್ಯ. ಸುಶ್ರುತ ಎನ್ನುವ ವೈದ್ಯ ಇದ್ದಾನೆ, ಆಯುರ್ವೇದ ವಿದ್ವಾಂಸ. ಅವನು ಹೇಳ್ತಾನೆ, ಗಂಧರ್ವ ಆವೇಶ ಯಾವ ಮನುಷ್ಯಂಗಾದರೂ ಆಗ್ಬಿಟ್ರೆ ಅವನು ಸದಾ ಹರ್ಷಚಿತ್ತನಾಗಿರ್ತಾನಂತೆ. ಮರಳು ಪ್ರದೇಶಗಳಲ್ಲಿಯೋ ಅಥವಾ ಉಪವನಗಳಲ್ಲಿಯೋ ಅಥವಾ ಪಾರ್ಕು ಅಥವಾ ನೀರು ಬೀಳೋ ಜಾಗ, ಪರ್ವತ ಪ್ರದೇಶ, ಅಲ್ಲಿ ವಿಹಾರ ಮಾಡ್ತಾನಂತೆ. ಸದಾಚಾರಿಯಾಗಿರ್ತಾನಂತೆ. ಸಂಗೀತವನ್ನು ಹಾಡ್ತಾನೇ ಇರ್ತಾನಂತೆ. ಅವನ ಕಣ್ಣುಗಳನ್ನು ನೋಡ್ತಾನೇ ಇರಬೇಕು ಅನ್ಸುತ್ತಂತೆ. ಗಂಧ ಮಾಲ್ಯಾದಿಗಳನ್ನು ಬಯಸ್ತಾನಂತೆ. ಅದ್ರ ಗಂಧ ಅಂದ್ರೇನು? ಸುಗಂಧ, ಅತ್ತರು, ಒಳ್ಳೆ ಒಳ್ಳೆ ಹಾರ, ಒಳ್ಳೊಳ್ಳೆ ಕುಸುಮ ಇವುಗಳನ್ನು ಬಯಸ್ತಾ ಇರ್ತಾನಂತೆ. ಕೆಲವೊಮ್ಮೆ ನರ್ತನವನ್ನು ತಾನೇ ಮಾಡ್ತಾ ಇರ್ತಾನಂತೆ. ಅವನು ಸಿಕ್ಕಲ್ಲಿ ನರ್ತನ ಮಾಡ್ತಾನೆ ಇರ್ತಾನಂತೆ. ಅವ್ನು ನರ್ತನ ಮಾಡೋದು, ಅವನ ಮೇಲೆ ಟಿ ವಿ ಹಾಕೋದು, ಇದು ನಮ್ಮ ಕೆಲವು ಮಾಡ್ತಾ ಇರ್ತಾರಂತೆ. ಸಣ್ಣ ಧ್ವನಿಯಲ್ಲಿ ಸುಂದರವಾದ ನಗುವನ್ನು ನಗತಾನಂತೆ. ಹೀಗೆ ಗಂಧರ್ವರ ವಿಷಯವನ್ನು ಮುಂದಿನ ಎಪಿಸೋಡಲ್ಲಿ ಮುಂದುವರಿಸೋಣ. ಅಲ್ಲಿಯ ತನಕ ಭಗವಂತನ ಸ್ಮರಣೆಯಲ್ಲಿರೋಣ. ಶೋಭಾ